ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಗಾಂಧೀಜಿ ಜಗತ್ತಿನ ಮಹಾನ್ ಅಹಿಂಸಾ ನಾಯಕ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ, ಗಾಂಧಿ ಭವನ ಉದ್ಘಾಟನೆ. ವಿಪಕ್ಷ ನಾಯಕ ಅಶೋಕ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದಂತೆ ಸಿದ್ದರಾಮಯ್ಯ ಕಳ್ಳ ಅಲ್ಲ ಎಂದ ಉನ್ನತ ಶಿಕ್ಷಣ ಸಚಿವ. ಮೂಡ ಹಗರಣ ವಿಚಾರದಲ್ಲಿ ಬಿಜೆಪಿ ಆರೋಪಕ್ಕೆ ಸಚಿವರ ಆಕ್ರೋಶ. 3 ಕೋಟಿ ವೆಚ್ಚದ ಗಾಂಧಿ ಭವನ ಇಂದು ಲೋಕಾರ್ಪಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೇಡಿಯಾಲಜಿ ಬ್ಲಾಕ್ಗೆ ಭೂಮಿ ಪೂಜೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರಿಂದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಶಿಡ್ಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ. ಸ್ವಚ್ಛತೆ ಕಾಪಾಡಲು ನಾಗರಿಕರಲ್ಲಿ ಮನವಿ. ವಾರ್ತೆಗಳ ವಿವರ. ಹಿಂಸಾ ಮಾರ್ಗದಿಂದ ಸ್ವತಂತ್ರ ಪಡೆಯಲು ಹೆಚ್ಚಿನ ಪ್ರಾಣತ್ಯಾಗ ಆಗುವುದನ್ನು ಮನಗಂಡ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಸ್ವತಂತ್ರ ತಂದುಕೊಟ್ಟರೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರದ ಜಿಲ್ಲಾ ಗ್ರಂಥಾಲಯ ಪಕ್ಕ ನೂತನವಾಗಿ ನಿರ್ಮಾಣವಾಗಿರುವ ಗಾಂಧಿ ಭವನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅದೇ ಜಾಗದಲ್ಲಿ ಆಯೋಜಿಸಿದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಉದ್ಘಾಟಿಸಿ ಮಾತನಾಡಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವವನ್ನು ತ್ಯಾಗ ಮಾಡಿ ಅಹಿಂಸೆಯನ್ನು ಜೀವನದ ವಿಧಾನವನ್ನಾಗಿಸಿಕೊಂಡಿದ್ದ ಗಾಂಧೀಜಿ ಅವರು ಜಗತ್ತಿನ ಮಹಾನ್ ಅಹಿಂಸಾ ನಾಯಕರೆಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದರು. ಅವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಜಗತ್ತಿನಾದ್ಯಂತ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆ ಕರೆ ನೀಡಿರುವುದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ. ಇಂತಹ ಮಹಾನ್ ನಾಯಕರಿಂದ ಇಂದಿನ ಮತ್ತು ಮುಂದಿನ ಪೀಳಿಗೆಗಳು ಪ್ರೇರಣೆಗೊಂಡು ದೇಶದ ಅಭಿವೃದ್ಧಿಯಲ್ಲಿ ಭಾಗಿಗಳಾಗುವಂತೆ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲು ನಿರ್ಧರಿಸಿ ಮೊದಲ ಕಂತಿನಲ್ಲಿ 2016ರ ಜೂನ್ 28ರಂದು 20 ಲಕ್ಷ ಅನುದಾನ ನೀಡಿದ್ದು, ಈಗ ಅದು ಲೋಕಾರ್ಪಣೆಯಾಗುತ್ತಿರುವುದು ಸಂತಸ ತಂದಿದೆ ಎಂದರು. ಈ ಭವನ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪಕ್ಕದಲ್ಲೇ ಇರುವುದರಿಂದ ಅಲ್ಲಿಗೆ ಭೇಟಿ ನೀಡುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಗಾಂಧಿ ಭವನಕ್ಕೆ ಭೇಟಿ ನೀಡಿ ಹೆಚ್ಚಿನ ವಿಷಯಗಳನ್ನು ತಿಳಿಯಲು ಸಹಕಾರಿಯಾಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭೇಟಿ ನೀಡಬೇಕು. ಜೊತೆಗೆ ಗಾಂಧೀಜಿಯವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿರಂತರ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಗಳಾಗಬೇಕೆಂದು ಕರೆ ನೀಡಿದರು. ಈಗಾಗಲೇ ತಮಗೆ ಗೊತ್ತಿದೆ, ಈ ಒಂದು ಗಾಂಧಿ ಭವನ ಆಗಬೇಕಾದ್ರೆ ಮುಖ್ಯ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಕಳೆದ ಅವಧಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಗಾಂಧಿ ಭವನ ಆಗಬೇಕು ಅಂತಕ್ಕಂಥ ಆದೇಶದ ಮೇರೆಗೆ ಅವತ್ತು ಎಲ್ಲ ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಗಾಂಧಿ ಭವನ ಇಲ್ಲ ಅಂತ ಹೇಳಿ ಆ ಒಂದು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಇಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಶಿವಶಂಕರ್ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಅವರು ಜಿಲ್ಲಾ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅಡಿಪಾಯ ಆಗ್ತದೆ. ಈಗ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇದು ಉದ್ಘಾಟನೆ ಆಗ್ತದೆ. ಇದು 3 ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ. ಬಹಳ ಹಿಂದೆನೇ ಇದು ಪೂರ್ಣ ಆಗಬೇಕಾಗಿತ್ತು. ಬಹುಶಃ ಇದ್ರ ಬಗ್ಗೆ ಗಮನ ಯಾರು ಹರಿಸಿಲ್ಲ ಅಂತ ಕಾಣ್ತದೆ. ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಿತ್ತು, ನಮ್ಮ ಸರ್ಕಾರ ಬರಬೇಕಿತ್ತು, ಇದು ಉದ್ಘಾಟನೆ ಆಗ್ತಕ್ಕಂಥ ಯೋಗ ಬಂದಿತ್ತು. ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಬಹಳಷ್ಟು ಹಲವಾರು ವರ್ಷಗಳಿಂದ ಉಳಿದಿರ್ತಕ್ಕಂಥದ್ದು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಉದ್ಘಾಟನೆ ಮತ್ತು ಉಳಿಸ್ತಕ್ಕಂಥ ಸೌಭಾಗ್ಯ ಇವತ್ತು ನಮ್ಮ ಸರ್ಕಾರ ನಮ್ಮಿಂದ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರ ಬಗ್ಗೆ ನಾನು ಹೆಚ್ಚು ಹೇಳ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಆದರೂ ಇವತ್ತು ಗಾಂಧೀಜಿಯವರು ಅಹಿಂಸಾವಾದಿ. ಮಹಾತ್ಮ ಗಾಂಧಿಯವರ ಜೀವನ, ಅವರು ನಡೆದು ಬಂದಂಥ ದಾರಿ, ಅವರ ಕುಟುಂಬದ ಹಿನ್ನೆಲೆ, ಅವರು ಒಬ್ಬ ಬ್ಯಾರಿಸ್ಟರ್ ಆಗಿ ಯಾವ ರೀತಿ ಅವರು ಪ್ರಾರಂಭ ಮಾಡಿದ್ರು, ನಂತರ ಅದರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಅವರಿಷ್ಟೇ ಹೇಳಿದ್ರು, ಕೆಡಕನ್ನ ನುಡಿಬೇಡ, ಕೆಡಕನ್ನ ನೋಡಬೇಡ, ಕೆಡಕನ್ನ ಕೇಳಬೇಡ. ಅವರ ಹೆಸರಿನಲ್ಲಿ ಇವತ್ತು ಗಾಂಧಿ ಭವನ ಉದ್ಘಾಟನೆ ಆಗಿರ್ತಕ್ಕಂಥದ್ದು.
ಇಲ್ಲಿ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ಹಲವಾರು ಪ್ರತ್ಯಕ್ಷಗಳು ಇವತ್ತಿನ ಪೀಳಿಗೆ ನೋಡಬೇಕಾದಂಥ ಮ್ಯೂಸಿಯಂನಲ್ಲಿ ಹಲವಾರು ನಡೆದು ಬಂದಂಥ ದಾರಿ ಬಗ್ಗೆ ಇರ್ತಕ್ಕಂಥ ಡಿಸ್ಪ್ಲೇ ಏನಿದೆ ಅದನ್ನು ನಾವು ಇವತ್ತಿನ ಪೀಳಿಗೆಗೆ ಹೇಳ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಂದಿಗಿರಿ ಧಾಮದಲ್ಲಿ 2ನೇ ಬಾರಿಗೆ 20 ದಿನ ವಿಶ್ರಾಂತಿ ಪಡೆದ ಗಾಂಧೀಜಿ ಅವರು 31 ಮೇ 1936ರಂದು ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಇಳಿದು ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು. ನಗರದ ಸಬ್ ಡಿವಿಷನಲ್ ಆಫೀಸರ್ ಇಸ್ಮಾಯಿಲ್ ಶರೀಫ್ ಹಾಗೂ ಹಲವಾರು ಪ್ರಮುಖರು ಗಾಂಧೀಜಿಯವರನ್ನು ಸ್ವಾಗತಿಸಿದರು ಎಂದು ಸ್ಮರಿಸಿದರು. ಈ ಗಾಂಧಿ ಭವನಕ್ಕೂ ಮಹಾತ್ಮ ಗಾಂಧಿಯವರಿಗೂ ನಂದಿ ಬೆಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಾಗೋ ಗಾಂಧಿ ಭವನಕ್ಕೂ ಈ ಗಾಂಧಿ ಭವನಕ್ಕೂ ಒಂದು ವಿಶಿಷ್ಟತೆ ಇದೆ. 1927ರಲ್ಲಿ ಗಾಂಧೀಜಿಯವರು ಅಂಬೋಲಿ ಅನ್ನೋ ಸ್ಥಳದಲ್ಲಿ ಇರ್ತಾರೆ. ಅಲ್ಲಿಂದ ಅಲ್ಲಿ ವಾತಾವರಣ ಸೆಟ್ ಆಗಲ್ಲ ಅವರು. ಆವಾಗ ಅಲ್ಲಿಂದ ಸಬರ್ಮತಿ ಆಶ್ರಮಕ್ಕೆ ಹೋಗಿ ರೆಸ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಸಬರ್ಮತಿ ಆಶ್ರಮಕ್ಕೆ ಹೋಗೋಣ ಅಂದ್ರೆ ಅಲ್ಲೂ ಬಿಸಿಲು ಜಾಸ್ತಿ ಇರುತ್ತೆ. ಆವಾಗ ಸಿ ರಾಜಗೋಪಾಲಾಚಾರಿ ಅವರು ಹೇಳ್ತಾರೆ, ಸರಿ ಇನ್ನೊಂದು 2 ತಿಂಗಳಾದ್ಮೇಲೆ ಮೈಸೂರು ಸಂಸ್ಥಾನದಲ್ಲಿ ನಮ್ದು ಖಾದಿ ಪ್ರಮೋಷನ್ ಕಾರ್ಯಕ್ರಮ ಇದೆ, ಆವತ್ತಿನ ಕೋಲಾರ ಜಿಲ್ಲೆ ನಂದಿ ಬೆಟ್ಟ ತುಂಬಾ ವಾತಾವರಣ ಚೆನ್ನಾಗಿರುತ್ತೆ ಬನ್ನಿ ಅಂದಾಗ 1927 ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಂದಿ ಬೆಟ್ಟಕ್ಕೆ ಬಂದು 60 ದಿನ ಉಳ್ಕೋಬೇಕು ಅಂತಿರ್ತಾರೆ. ಸೊ ಈ ನಂದಿ ಬೆಟ್ಟಕ್ಕೆ ಇದೊಂದು ವಿಶಿಷ್ಟವಾದ ಇತಿಹಾಸ ಇದೆ. ಸೊ ಮಹಾತ್ಮ ಗಾಂಧೀಜಿಯವರ ಕೊಡುಗೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಕೋಡಿ ರಂಗಪ್ಪ ಮಾತನಾಡಿ, ಭಾರತ ದೇಶ ಕಂಡ ಮಹಾಪುರುಷ, ಶ್ರೇಷ್ಠ ಸಂತ ಮಹಾತ್ಮ ಗಾಂಧಿ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾನ್ ಮಾನವತಾವಾದಿ. ಪ್ರತಿಯೊಬ್ಬರೂ ಗಾಂಧಿಯವರನ್ನು ಅನುಸರಿಸಲು ಸಕಾರಣವಿದೆ. ಸರಳ ಸಜ್ಜನ ನಾಯಕರಾಗಿದ್ದ ಗಾಂಧೀಜಿಯವರ ಜೀವನವನ್ನು, ಅವರ ಜೀವನ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕಾದ ಗುರುತರ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸರ್ವಧರ್ಮಗಳ ಪ್ರತಿನಿಧಿಗಳು ಪ್ರಾರ್ಥನೆ ಸಲ್ಲಿಸಿದರು. ಜಿಲ್ಲಾ ಮಟ್ಟದ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ 9 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗಾಂಧಿ ಕಾಲ್ನಡಿಗೆ ಜಾಥಾವನ್ನು ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಉನ್ನತ ಶಿಕ್ಷಣ ಸಚಿವರು ಚಾಲನೆ ನೀಡಿ ಶಿಡ್ಲಘಟ್ಟ ವೃತ್ತದವರೆಗೂ ನಡೆದರು. ಈ ವೇಳೆ ನೂರಾರು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು, ಸಾರ್ವಜನಿಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಥಾದಲ್ಲಿ ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ RI ಖಾಸಿಂ ಮತ್ತಿತರರು ಉಪಸ್ಥಿತರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ CM ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಅಶೋಕ್ ಹೇಳಿದ ಹಾಗೆ ಸಿದ್ದರಾಮಯ್ಯ ಕಳ್ಳ ಅಲ್ಲ, ಕಳ್ಳ ಅನ್ನಬೇಕಾದರೆ ಮೊದಲು ಸಾಬೀತಾಗಬೇಕೆಂದು ಸಚಿವ ಡಾಕ್ಟರ್ MC ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ನನ್ನ ಪ್ರಕಾರ ಯಾವುದೇ ತಪ್ಪು ಮಾಡಿಲ್ಲ. ಜಮೀನು ಸ್ವಾಧೀನ ಆದ ಕಾರಣ ನಿವೇಶನ ಪಡೆದುಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರದ್ದು ಯಾವ ಜಮೀನಿತ್ತು? ಹೇಗೆ ಅವರ ಸಹೋದರಿಯರು, ಭಾವಂದಿರು, ಸಂಬಂಧಿಕರಿಗೆ ಮೈಸೂರಿನಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡರು? ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಿಸಿಕೊಂಡಿಲ್ವಾ? ಅದಕ್ಕೆ HDK ಉತ್ತರ ಕೊಡಲಿ ಎಂದು ತಿರುಗೇಟು ನೀಡಿದರು. HDK ಕಳ್ಳ ಅಂದರೆ ನೀವು ಒಪ್ಪಿಕೊಳ್ಳುವಿರಾ? ಇದು ನೈತಿಕತೆಯ ವಿಚಾರ. ರಾಜಕಾರಣದಲ್ಲಿ ತಪ್ಪು ಮಾಡದವರಿಗೂ ಕಿರುಕುಳದಿಂದ ಮಾನಸಿಕವಾಗಿ ನೋವಾಗಿದೆ. 40 ವರ್ಷ ಕಳಂಕರಹಿತ ರಾಜಕಾರಣ ಮಾಡಿರೋರು ಸಿದ್ದರಾಮಯ್ಯ. ತನ್ನ ಪತಿಗೆ ಕೆಟ್ಟ ಹೆಸರು ಬಂತು ಅಂತ ಪತ್ನಿಯವರು ಸೈಟ್ ವಾಪಸ್ ಮಾಡಿದ್ದಾರೆ. ಮೈಸೂರಲ್ಲಿ ಅವರ ಕುಟುಂಬ ಸದಸ್ಯರ 43 ಸೈಟ್ ಇದೆ. 1984ರಲ್ಲಿ ಯಾವ ಆಧಾರದ ಮೇಲೆ ಸೈಟ್ ಪಡೆದುಕೊಂಡಿರಿ? ಮೈಸೂರಲ್ಲಿ ವಾಸವಿರುವುದಾಗಿ ಸಹೋದರಿಯರು, ಭಾವಂದಿರು, ಸಂಬಂಧಿಕರ ಹೆಸರಿದೆ. ಕುಮಾರಸ್ವಾಮಿ ಅವರು ಪಡೆದಿರುವ ಸೈಟ್ಗಳನ್ನು ವಾಪಸ್ ಕೊಡಲಿ ಎಂದು ಟಾಂಗ್ ನೀಡಿದರು. ಎಲ್ಲರ ಹೆಸರು ಇದೆ. 84ನೇ ಇಸ್ವಿಯಲ್ಲಿ 84ನೇ ಇಸ್ವಿಯಲ್ಲಿ ತೊಗೊಂಡಿರೋದಿದೆ. ಯಾವ ಆಧಾರದ ಮೇಲೆ ತೊಗೊಂಡ್ರಿ? ಅಲಾಟ್ ಮಾಡಿಸ್ಕೊಂಡ್ರಿ? ಮೈಸೂರಲ್ಲಿ ವಾಸ ಇದ್ದೀವಿ ಅಂತ ಬರ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋದಲ್ಲ ಕುಮಾರಸ್ವಾಮಿ ಅವರು. ಎಲ್ಲ ಅವರು ಸೋದರಿಯರ ಹೆಸರು, ಎಲ್ಲರ ಹೆಸರು ಇದೆ. ಅವ್ರ ಸಂಬಂಧಿಕರು, ಅವರ ಭಾವಂದರ ಸಂಬಂಧಿಕರ ಹೆಸರು ಎಲ್ಲ ಇದೆ. 43-44 ಜನರ ಹೆಸರಲ್ಲಿದೆ ಸೈಟ್ ಅಲಾಟ್ಮೆಂಟು.
ಅದನ್ನು ವಾಪಸ್ ಕೊಡ್ಬೇಕಲ್ಲ. ಕಳ್ಳ ಅಂತಕ್ಕಂಥದ್ದು ಸಾಬೀತಾಗಬೇಕು. ಅದು ನಾವು ಹೇಳ್ತಕ್ಕಂಥದ್ದಲ್ಲ. ನನ್ನ ಪ್ರಕಾರ ಅವ್ರು ಯಾವುದೇ ತಪ್ಪು ಮಾಡಿಲ್ಲ. ಅವ್ರದ್ದು ಜಮೀನಿತ್ತು, ಆ ಜಮೀನು ಸ್ವಾಧೀನ ಆಗಿತ್ತು, ಇದರಿಂದ ಅದು ಕೇಳಿದ್ದಾರೆ. ಕುಮಾರಸ್ವಾಮಿ ಅವ್ರು ಯಾವ ಜಮೀನಿತ್ತು, ಹೆಂಗೆ ಅಲಾಟ್ ಮಾಡಿಸ್ಕೊಂಡ್ರಿ, ಅಧಿಕಾರ ಹೆಂಗೆ ದುರುಪಯೋಗ ಮಾಡ್ಕೊಂಡು ಅಲಾಟ್ ಮಾಡಿಸ್ಕೊಂಡ್ರಿ, ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಹೆಂಗೆ ಮಾಡಿಸ್ಕೊಂಡ್ರಿ, ಅದಕ್ಕೆ ಉತ್ತರ ಕೊಡಲಿ. ಹೆಂಗೆ ಹೇಳ್ತೀರಾ ನೀವು ಕಳ್ಳ ಅಂತ? ನಾಳೆ ನಾನು ಕಳ್ಳ ಅಂದ್ಬಿಟ್ರೆ ಒಪ್ಕೊಂಡ್ಬಿಡ್ತೀಯಾ? ಇದು ನೈತಿಕತೆಯ ವಿಚಾರವಾದ್ದರಿಂದ ಅವರು ಇಲ್ಲ, ನಮಗೆ ಇದು ಭಾಳ ಇದರಿಂದ ಇದು ಈ ಥರ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಬೇಡವೇ ಬೇಡ, ಆಯಿತು ಹೋಗಲಿ ಇದು ಅಂಥೇಳಿ ಅವರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅವರು ಅದನ್ನು ಒಪ್ಕೊಂಡು ನಾವು ತಪ್ಪು ಮಾಡಿದ್ದೀವಿ ಮತ್ತೊಂದು ಅಂತಕ್ಕಂಥ ದೃಷ್ಟಿ ಅಲ್ಲ. ಇದರಿಂದ ನಮಗೆ ಮಾನಸಿಕವಾಗಿ ನೋವಾಗಿದೆ. ಆದರೆ ಕಾನೂನು ಹೋರಾಟ ಇದೆ. ಬಿಜೆಪಿಯವರಿಗೆ ಮಾನವೀಯತೆ ಇದೆಯಾ? ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಯಾಕೆ ಅರೆಸ್ಟ್ ಆಗಲಿಲ್ಲ? ಬಂಧನದಿಂದ ತಪ್ಪಿಸಿದವರು ಯಾರು? ದ್ವೇಷದ ರಾಜಕಾರಣ ಮಾಡಿದರೆ ಯಡಿಯೂರಪ್ಪ ಅರೆಸ್ಟ್ ಮಾಡಬಹುದಿತ್ತಲ್ವಾ? ಮನೆಯಿಂದ ಹೊರಗೆ ಬಾರದ ಮಹಿಳೆಗೆ ಕಿರುಕುಳ ಕೊಡ್ತಿದ್ದಾರಲ್ಲ. ಸಿದ್ದರಾಮಯ್ಯನವರಾದರೂ ಬದಲಿ ತಗೊಂಡಿದ್ದಾರೆ. ಕುಮಾರಸ್ವಾಮಿಯವರಿಗೆ ಮಂಜೂರು ಆದಾಗ ಯಾವ ಸರ್ಕಾರ ಇತ್ತು ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ಹೊರಹಾಕಿದರು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಕೆಲಸ ಮಾಡಲು ಆಗ್ತಿಲ್ಲ, ಹಾಗಾಗಿ ರಾಜ್ಯಕ್ಕೆ ಬರಲು ಸರ್ಕಾರ ಬೀಳಿಸುವ ಕುತಂತ್ರ ಮಾಡ್ತಿದ್ದಾರೆಂದು ಸಚಿವ ಎಂಸಿ ಸುಧಾಕರ್ ಆರೋಪ ಮಾಡಿದರು. ಖಂಡಿತ BJPಯವರಿಗೆ ಮಾನವೀಯತೆ ಇದ್ದರೆ ಇವತ್ತು ಅವರು ಯಡಿಯೂರಪ್ಪನವರು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅರೆಸ್ಟ್ ಆಗಬೇಕಿತ್ತಲ್ಲ, ಅದು ಅರೆಸ್ಟ್ ತಪ್ಪಿಸಿದವ್ರು ಯಾರು? ಆಮೇಲೆ ಬೇಲ್ ಸಿಕ್ತಲ್ಲ ಕೋರ್ಟಲ್ಲಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಅವತ್ತು ಆ ರೀತಿ ದ್ವೇಷದ ರಾಜಕಾರಣ ಮಾಡಿದರೆ ತಕ್ಷಣ ಅರೆಸ್ಟ್ ಆಗ್ಬೋದಿತ್ತಲ್ಲ ಯಡಿಯೂರಪ್ಪನವರು. ಅವ್ರ ಹಿರಿತನಕ್ಕೆ ಅವರ ಇದನ್ನು ಗೌರವ ಕೊಟ್ಟು ಆಯಿತು, ಕಾನೂನಲ್ಲಿ ಏನಾದರೂ ಅವ್ರಿಗೆ ಪರಿಹಾರ ಸಿಗುತ್ತೇನೋ ಅಂತ ನೋಡೋಣ ಅಂತ ಸ್ವಲ್ಪ ಯೋಚನೆ ಮಾಡಿದ್ರಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಸುಮ್ಮನೆ ಒಬ್ಬ ಮನೆಯಿಂದ ಹೊರಗೆ ಬರ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆಯರನ್ನ ಹೆಸರಿಟ್ಕೊಂಡು ನೀವು ಇವತ್ತು ಅವರಿಗೆ ಇಲ್ಲ ಸಲ್ಲದ ರೀತಿಯಲ್ಲಿ ನೀವು ಕಿರುಕುಳ ಕೊಡ್ತಕ್ಕಂಥ ಕೆಲಸ. ಹಂಗಾರೆ ಯಾರು ನಿಮ್ಮ ಪಕ್ಷದವ್ರು ಯಾರು ಇವತ್ತಲ್ಲಿ ಇವರಾದರೆ ಬದಲಿ ತೊಗೊಂಡಿದ್ದಾರೆ, ಬೇರೆಯವ್ರು ಯಾರು ಸೈಟ್ ತೊಗೊಂಡೇ ಇಲ್ವಲ್ಲಿ? ಇವತ್ತು ಕೋರ್ಟ್ ಆದೇಶ ಇಲ್ವಾ? ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಆದೇಶ ಇಲ್ವಾ? ಕೊಟ್ಟಿಲ್ವಾ ಬೇರೆಯವ್ರಿಗೆ? ಅದು ಆದೇಶ ಮೇಲೆ ಮಾಡಿದ್ದು ಯಾವ ಸಂದರ್ಭದಲ್ಲಿ ಆಗಿದ್ದು? ಯಾರು ಸರ್ಕಾರ ಇತ್ತು ಅವತ್ತು? ಯಾರು ಸರ್ಕಾರ ಇತ್ತು? ಬರೀ ನೀವು ಊಹೆಗಳು ಮಾಡ್ಕೊಂಬಿಟ್ರೆ, ಊಹೆಗಳಿಗೆ ನೀವು ಹೆಚ್ಚು ಬೆಲೆ ಕೊಟ್ಟರೆ ಅದು ತಪ್ಪಾಗುತ್ತೆ. ರಾಜ್ಯ ಸರ್ಕಾರ ಬೀಳಿಸಬೇಕು ಎಂಬ ಅಧಿಕಾರ ದಾಹದಿಂದ ಮೂಡಾ ಕುತಂತ್ರ ಮಾಡ್ತಿದ್ದಾರೆ. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಕೆಲಸ ಮಾಡಲು ಕಷ್ಟ ಆಗ್ತಿರಬಹುದು. ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆ ಅಷ್ಟೊಂದು ಸುಲಲಿತವಾಗಿ ಮಾತನಾಡಲು ಕಷ್ಟ ಆಗ್ತಿರಬಹುದು. ರಾಜ್ಯಕ್ಕೆ ಮರಳಿ ಬರೋದಕ್ಕೆ ಕುಮಾರಸ್ವಾಮಿ ಒದ್ದಾಡ್ತಿದ್ದಾರೆ ಎಂದು ಸಚಿವರು ಲೇವಡಿ ಮಾಡಿದರು. ಕುಮಾರಸ್ವಾಮಿಯವರು ಯಾವಾಗಲೂ ಅರ್ಧಗರ್ಭಿತ ಮಾತು. ಕುಮಾರಸ್ವಾಮಿ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ನೋಡ್ಕೊಳ್ಳಿ. ಇಡಿಗಳ ಮೂಲಕ ನವೀನ್ ಜಿಂದಾಲ್ ಇತರರಿಗೆ ಹೆದರಿಸುತ್ತಿದ್ದಾರೆ. ಒತ್ತಡ ಹಾಕಿ ವಾಷಿಂಗ್ ಮೆಷಿನ್ನಲ್ಲಿ ತೊಳೆದು ತಗೊಂತಾರಂತೆ. ಚಿಕ್ಕಬಳ್ಳಾಪುರದಲ್ಲಿ ತೊಳೆದು ತಗೊಂಡ್ರೇನೋ ಅದು ಮತ್ತೆ ಕೆಟ್ಟೋಗ್ಬಿಡ್ತು ಅಂತ ಟಾಂಗ್ ನೀಡಿದರು. ಮುಡಾ ಹಗರಣದ ಕುರಿತು ಇಡಿ ಪ್ರಕರಣ ದಾಖಲು ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮುಡಾದಲ್ಲಿ ಯಾವುದೇ ಹಣ ಡೈವರ್ಟ್ ಆಗಿಲ್ಲ. ಹಿಂದಿನ ಸರ್ಕಾರ 310 ಕೋಟಿ ಖರ್ಚು ಮಾಡಿದೆ. ಸಿದ್ದರಾಮಯ್ಯ ಬಂದ ಮೇಲೆ 60 ಕೋಟಿ ಖರ್ಚು ಆಗಿರಬಹುದು. ಮುಡಾ ಶ್ರೀರಂಗಪಟ್ಟಣ ಹಾಗೂ ವರುಣ ಕ್ಷೇತ್ರ ವ್ಯಾಪ್ತಿಗೆ ಬರಲಿದೆ. ಏನು ಡೈವರ್ಟ್ ಆಗಿದೆ? ಹಿಂದಿನ ಸರ್ಕಾರ ಮಾಡಿರುವುದು ತಪ್ಪ? ನಿಯಮಗಳಲ್ಲಿ ಅವಕಾಶ ಇದ್ದು ಅಭಿವೃದ್ಧಿಗೆ ಕೊಟ್ಟಿರೋದು ತಪ್ಪ ಎಂದು ಪ್ರಶ್ನೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಆಡಂಬರ ಶಾಲು ಸನ್ಮಾನ, ಉಡುಗೊರೆಗಳನ್ನು ನೀಡುವ ಮೂಲಕ ಗಣ್ಯರಿಗೆ ಸನ್ಮಾನ ಮಾಡುವುದು ಬೇಡ. ಕೇವಲ ಒಂದು ಗುಲಾಬಿ ಹೂ ನೀಡಿ ಸ್ವಾಗತ ಮಾಡಿ. ಹೀಗಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆದೇಶ ಮಾಡಿದರು. ಅಂದಹಾಗೆ ಇಂದು ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭವನದ ಲೋಕಾರ್ಪಣೆಯಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಗಣ್ಯರಿಗೆ ಚರಕದ ಪ್ರತಿಮೆ ಹಾಗೂ ಶಾಲು ಹೊದಿಸಿ ಹಾರ ಹಾಕಿ ಸ್ವಾಗತ ಕೋರಲಾಗಿತ್ತು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಡೆದ ರೇಡಿಯಾಲಜಿ ಬ್ಲಾಕ್ನ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಶಾಸಕರು, ಸಚಿವರು ಗಣ್ಯರಿಗೆ ಹಾರ ಹಾಕಿ ಶಾಲು ಹೊದಿಸಿ ನಂದಿ ವಿಗ್ರಹಗಳನ್ನು ನೀಡಿ ಗೌರವಿಸಲಾಗಿತ್ತು. ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲೂ ಬೃಹತ್ ಕೃಷ್ಣನ ವಿಗ್ರಹ ನೀಡಿ ಗೌರವಿಸಲಾಗಿತ್ತು. ಈ ಎಲ್ಲ ಘಟನೆಗಳಿಂದ ಇರುಸು ಮುರುಸಾಗಿರೋ ಸಚಿವರು ಇನ್ನು ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೇವಲ ಒಂದು ಗುಲಾಬಿ ನೀಡಿ, ಅದು ಬಿಟ್ಟು ದುಬಾರಿ ಬೆಲೆಯ ಉಡುಗೊರೆಗಳು ಬೇಡ, ಹಾರ, ಶಾಲು ಬೇಡ ಅಂತ ಎಲ್ಲ ಅಧಿಕಾರಿಗಳಿಗೂ ಆದೇಶ ಪತ್ರ ಬರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ವೇದಿಕೆಯಲ್ಲೇ ಸೂಚಿಸಿದರು. ಸಚಿವರ ಈ ನಡೆಗೆ ಜನರಿಂದಲೂ ಮೆಚ್ಚುಗೆ ವ್ಯಕ್ತವಾಯಿತು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಗಾಂಧಿ ಭವನವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಲೋಕಾರ್ಪಣೆ ಮಾಡಿದರು. ಗಾಂಧಿ ಭವನದ ಮುಂಭಾಗ ಗಾಂಧೀಜಿಯವರ ಪ್ರತಿಮೆಗಳು ಎಲ್ಲರ ಕಣ್ಣು ಕುಕ್ಕುವಂತಿವೆ. ನೆಲ ಅಂತಸ್ತಿನಲ್ಲಿ ಕಸ್ತೂರಿಬಾ ಸಭಾಂಗಣ, ತರಬೇತಿ ಕೇಂದ್ರ, ಹೃದಯಪುಂಜ, ಗಾಂಧೀಜಿಯವರ ಯೋಗ ಪ್ರತಿಮೆ, ಗ್ರಂಥಾಲಯ, ಮೋಹನ್ ದಾಸ್ರಿಂದ ಮಹಾತ್ಮ ಗಾಂಧೀಜಿಯವರ ಜೀವನಾಧಾರಿತ ಛಾಯಾಚಿತ್ರ ಪ್ರದರ್ಶನ, ನ್ಯೂಸ್ ಕಾನ್ಫರೆನ್ಸ್ ರೂಮ್, ಮ್ಯೂಸಿಯಂ ಸೇರಿದಂತೆ ಗಾಂಧೀಜಿಯವರ ಚರಕ ಪ್ರತಿಮೆ ನಿರ್ಮಿಸಲಾಗಿದೆ. 3 ಕೋತಿಗಳ ಪ್ರತಿಮೆಗಳು, ಗಾಂಧಿ ಹಾಗೂ ಮೊಮ್ಮಗ ನಡಿಗೆ ಪ್ರತಿಮೆ, ಗಾಂಧಿ ಮ್ಯೂರಲ್ ಹಾಗೂ ಕೆಸರಲ್ಲಿ ಬಿದ್ದ ಬಾಲಕನಿಗೆ ಸಹಾಯ ಹಸ್ತ ಚಾಚುತ್ತಿರುವ ಗಾಂಧಿ, ಹೀಗೆ 10 ಹಲವು ವೈಶಿಷ್ಟ್ಯತೆಯ ಪ್ರತಿಮೆಗಳ ಮೂಲಕ ಗಾಂಧಿ ಭವನ ಕಳೆಗಟ್ಟಿದೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೇಡಿಯಾಲಜಿ ವಿಭಾಗ ಆರಂಭ ಮಾಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಭೂಮಿ ಪೂಜೆ ನೆರವೇರಿಸಿದರು. 8.20 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅನುದಾನದಲ್ಲಿ ಈ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ರೇಡಿಯಾಲಜಿ ವಿಭಾಗದಲ್ಲಿ 12 ಕೋಟಿ ವೆಚ್ಚದ ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ರಕ್ತ ಪರೀಕ್ಷೆ ಕೇಂದ್ರ ಸೇರಿ ಸುಸಜ್ಜಿತ ಎಲ್ಲಾ ಸೌಲಭ್ಯಗಳು ಇರಲಿವೆ. 8 ತಿಂಗಳ ಅವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಲಾಯಿತು. ಇದು ಬಹಳ ಒಂದು ಸವಾಲಿನ ಕೆಲಸ ಆಗಿತ್ತು. ಯಾಕಂದರೆ ಈ ಜಿಲ್ಲಾ ಆಸ್ಪತ್ರೆ ಬಹುಶಃ ಭಾಳಷ್ಟು ಗೊಂದಲಗಳ ನಡುವೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದರ ಚರಿತ್ರೆ ನನಗೆ ಗೊತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಹಲವಾರು ಜಾಗಗಳನ್ನು ಗುರುತಿಸಿದ್ರು. ಈಗ ನಾವು ಈ ಬ್ಲಾಕಲ್ಲೇ ಇವತ್ತು MRI ಒಂದು ಕಡೆ, ಪಕ್ಕದಲ್ಲೇ CT ಸ್ಕ್ಯಾನ್, ಆಮೇಲೆ ಅಲ್ಟ್ರಾಸೋನೋಗ್ರಫಿ, ಇವೆಲ್ಲ ಆಲ್ರೆಡಿ ನಾವು ಇವಾಗ ಡಾಪ್ಲರ್ ಟೆಸ್ಟ್ ಇವೆಲ್ಲ ಏನೇನೋದಕ್ಕೆ ಇವೆಲ್ಲ ಮೇಜರ್ ಇರ್ತಕ್ಕಂಥದ್ದು. CT ಸ್ಕ್ಯಾನ್ ಇವತ್ತು ಹಳೆ ಆಸ್ಪತ್ರೆಯಲ್ಲಿದೆ. ಇದು ಪೂರ್ತಿ ಆದಾಗ ಅದನ್ನು ಇಲ್ಲಿಗೆ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಕಾಮಗಾರಿ ಪೂರ್ಣ, ಈಗ 8 ತಿಂಗಳು ಸಮಯ ಕೊಟ್ಟಿದ್ದೀವಿ ಕಾಮಗಾರಿ ಮಾಡಲಿಕ್ಕೆ. ನಾವು ಗುತ್ತಿಗೆದಾರರಿಗೆ ಹೇಳಿದ್ದೀವಿ ಬೇಗ ಕಾಮಗಾರಿ ಆಗಬೇಕು ಮತ್ತು ಒಂದು 3-4 ತಿಂಗಳಾದಮೇಲೆ ಕಾಲಮ್ಸ್ ಬಂದ ಮೇಲೆ, ನಾನು ಈಗಾಗಲೇ ಮೊನ್ನೆನೂ ಮಂತ್ರಿಗಳಿಗೆ ಎಚ್ಚರಿಸಿದ್ದೀನಿ. ಅವರಿಗೆ ನಾವು MRI ಈ ಥರ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ನೀವು ಮಾಡ್ಕೊಳ್ಳಿ, ನಾನು ಬರಲ್ಲ, ನೀವು ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ವೇಳೆ ಮಾತನಾಡಿದ ಸಚಿವ ಸುಧಾಕರ್, ಈ ಹಿಂದೆ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವರಾಗಿದ್ದರು. ಆದರೆ ಅವರಿಗೆ ಜಿಲ್ಲಾಸ್ಪತ್ರೆಗೆ ಒಂದು MRI ತರಲು ಸಾಧ್ಯವಾಗಲಿಲ್ಲವಾ ಎಂದು ಪ್ರಶ್ನಿಸಿದರು. ಆಗಿನ ಸಚಿವರಾಗಿದ್ದ ಸುಧಾಕರ್ ಅವರ ಕೈಯಲ್ಲೇ ಎಲ್ಲ ಅಧಿಕಾರ ಇದ್ದರೂ ಅವರ ಕೈಯಲ್ಲಿ ಮಾಡಲಾಗಲಿಲ್ಲ. ಆದರೆ ನಾವು ಇಂದು ಅನುದಾನ ಇಲ್ಲದಿದ್ದರೂ ಕಷ್ಟಪಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಣ ಪಡೆದು ಕಟ್ಟಡ ಕಾಮಗಾರಿ ಆರಂಭಿಸಿದ್ದೇವೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಾಂಗ್ ನೀಡಿದರು. ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ಸಂಸದ ಸುಧಾಕರ್ ಹಾಗೂ ಸಚಿವ ಸುಧಾಕರ್ ಮಧ್ಯೆ ಟಾಕ್ ವಾರ್ ಮುಂದುವರೆದಿದೆ. ಮೆಡಿಕಲ್ ಕಾಲೇಜು ಕಟ್ಟಡ ಪೆರೇಸಂದ್ರದ ಬಳಿ ನಿರ್ಮಾಣ ಮಾಡಿದ ವಿಚಾರಕ್ಕೆ ಈ ಹಿಂದೆ ಸಂಸದ ಸುಧಾಕರ್ ಮೆಡಿಕಲ್ ಕಾಲೇಜು ಅಲ್ಲಿ ಮಾಡಿದ ಕಾರಣ 350 ಕೋಟಿ ಹೆಚ್ಚಾಯಿತು ಎಂದು ಸಚಿವ ಸುಧಾಕರ್ ಹೇಳಿದ್ದರು. ಇದೇ ವಿಚಾರಕ್ಕೆ ಸಚಿವ ಸುಧಾಕರ್ ರಾಜಮನೆತನದವರು ಚಿಕ್ಕಬಳ್ಳಾಪುರ ನಗರದ ಬಳಿ 100 ಎಕರೆ ಕೊಡಲಿ ಎಂದು ಸಂಸದ ಸುಧಾಕರ್ ತಿರುಗೇಟು ನೀಡಿದ್ದರು. ಈಗ ಮತ್ತೆ ಸಂಸದ ಸುಧಾಕರ್ ಮಾತಿಗೆ ಕೆರಳಿರುವ ಸಚಿವ ಸುಧಾಕರ್, ಸದಾಶಿವನಗರದಲ್ಲಿ ನನಗೆ ಭವ್ಯ ಬಂಗಲೆ ಇಲ್ಲ. ನಮ್ಮ ತಂದೆಯವರಿಗೆ ಬಂದ ಬದಲಿ ನಿವೇಶನಕ್ಕೆ 1.5 ಲಕ್ಷ ಹಣ ಕಟ್ಟಿ ಪಡೆದಿರೋದು, ಬ್ಯಾಂಕ್ ಸಾಲ ಪಡೆದು ಮನೆ ಕಟ್ಟಿರೋದು. ಮೇಷ್ಟ್ರು ಮಗ ಅಂತ ಹೇಳುವ ಸಂಸದ ಸುಧಾಕರ್ ಸಾವಿರಾರು ಕೋಟಿ ಒಡೆಯ ಹೇಗಾದ ಅಂತ ಹೇಳಲಿ. ನಾನು ರಾಜಮನೆತನದವನಲ್ಲ, 4ನೇ ತಲೆಮಾರಿನ ರಾಜಕಾರಣಿ. ನಮ್ಮ ಆಸ್ತಿ ಎಷ್ಟಿದೆ ನೋಡಬಹುದು. ನಮಗ್ಯಾರೂ ಬೇನಾಮಿಗಳಿಲ್ಲ. ನಾನು ಖಾಸಗಿ ಜೆಟ್ಗಳಲ್ಲಿ ಓಡಾಡೋನಲ್ಲ, ಪ್ರೈವೇಟ್ ಬಾಡಿಗಾರ್ಡ್ ಇಟ್ಟುಕೊಂಡವನಲ್ಲ, ರಿಯಲೆನ್ಸ್, ಕೋವಿಡ್ ಇದ್ಯಾವುದೂ ನಾನು ಮಾಡಿದವನಲ್ಲ, ಸಾವಿರಾರು ಕೋಟಿ ಜಮೀನು ಮಾಡಿದವನಲ್ಲ. ರಾಜರ ತರ ಗಾಂಭೀರ್ಯ ಪಟ್ಟ ಇಟ್ಟುಕೊಳ್ಳದೆ ಅಧಿಕಾರ ಮಾಡ್ತಿರೋದು ನೀವು. ಸಂಸದ ಸುಧಾಕರ್ ಬಾಯಿಗೆ ಮೆದುಳಿಗೆ ಸಂಬಂಧ ಇಲ್ಲ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ನಾನು ಮುಕ್ತವಾಗಿ ಚರ್ಚೆ ಮಾಡಲು ಸಿದ್ಧ. ಕಮ್ ಟು ದಿ ಪಾಯಿಂಟ್.
ಸ್ಪೀಕ್ ಅಬೌಟ್ ದಿ ಸಬ್ಜೆಕ್ಟ್ ಅಂತ ಸಂಸದ ಸುಧಾಕರ್ಗೆ ಸಚಿವ ಸುಧಾಕರ್ ಸವಾಲು ಹಾಕಿದರು. ನಾನು ಯಾವತ್ತೂ ರಾಜರ ಮನೆತನ ಅಂತ ಹೇಳಲಿಲ್ಲ. ನನಗೆ ಸದಾಶಿವನಗರದಲ್ಲಿ ನನಗೆ ಭವ್ಯವಾದಂಥ ಬಂಗಲೆ ಇಲ್ಲ. ನಮ್ಮ ತಂದೆಯವರಿಗೆ ಅಲಾಟ್ ಆಗಿದ್ದಂಥ ಸೈಟನ್ನು ಬದಲಿ ನಿವೇಶನ ಡಾಲರ್ಸ್ ಕಾಲನಿಯಲ್ಲಿ 1.5 ಲಕ್ಷಕ್ಕೆ ಪಡ್ಕೊಂಡು ಬ್ಯಾಂಕ್ ಸಾಲ ಮಾಡಿಕೊಂಡು ನಾನು ಮನೆ ಕಟ್ಕೊಂಡಿರ್ತಕ್ಕಂಥದ್ದು. ಇವರಾಗೆ ಸಾಮಾನ್ಯ ಮೇಷ್ಟ್ರ ಮಗ ಅಂತ ಹೇಳ್ತಾರಲ್ಲ, ಮೇಷ್ಟ್ರ ಮಗ ಇವತ್ತು ಎಷ್ಟು ಸಾವಿರಾರು ಕೋಟಿ ಒಡೆಯ ಅಂತಕ್ಕಂಥದ್ದು ಅವ್ರು ಹೇಳಬೇಕು. ನಾನು ಯಾವತ್ತೂ ರಾಜಮನೆತನದಿಂದ ಬಂದಿಲ್ಲ. 4ನೇ ತಲೆಮಾರಿನ ರಾಜಕಾರಣಿ. ನಮ್ಮ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತಕ್ಕಂಥದ್ದು ನೋಡ್ಬೋದು. ನನಗೆ ಯಾರು ಬೇನಾಮಿಗಳಿಲ್ಲ, ಬೇನಾಮಿಗಳ ಹೆಸರಲ್ಲಿ ನನಗಿಲ್ಲ. ನಾನು ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡಲಿಲ್ಲ, ಬೇರೆ ಬೇರೆ ಪ್ರೈವೇಟ್ ಬಾಡಿ ಗಾರ್ಡ್ಸನ್ನು ಇಟ್ಕೊಂಡಿರಲಿಲ್ಲ, ಏನೂ ಇಲ್ಲದಾಗ ಕೂಡ ಇಟ್ಕೊಂಡಿರಲಿಲ್ಲ. ಯಾವ್ಯಾವ ರಿಲಯನ್ಸು ಮತ್ತೊಂದು ಮಗದೊಂದು ಇನ್ನು ಕೋವಿಡ್ಡು ಇವ್ಯಾವುದು ನಾವು ಮಾಡಿರ್ತಕ್ಕಂಥದ್ದಲ್ಲ. 1000 ಕೋಟಿ 1000 ಎಕರೆ ಮತ್ತೊಂದಲ್ಲ. ಕಣ್ಣು ಮುಂದೆ ಬದ್ಧತೆ ಇದ್ದಿದ್ದರೆ ಅವತ್ತಿನ ಜಿಲ್ಲಾಧಿಕಾರಿಗಳನ್ನು ಕಳಿಸಿ ಚಿಕ್ಕಬಳ್ಳಾಪುರ ಸುತ್ತಲೂ ಎಲ್ಲಿದೆ ಸರ್ಕಾರಿ ಜಾಗ ತೆಗೀರಿ, ನನಗೆ ಮಾಹಿತಿ ಕೊಡಿ ಅಂತ. ಇವತ್ತು ನಮಗೆ ಹೇಗೆ ಸಿಕ್ತು, ನಮಗೆ ಗಮನ ಹೇಗೆ ಬಂತು? ಬರೀ ಅಲ್ಲೊಂದು ಮಂಚನ ಬೆಲೆಗೆ ಹೋಗುವಂಥ ರೋಡಲ್ಲಿ ಆ ಕೆರೆದು ಮಾತ್ರ ನಾವು ಅದನ್ನು ಗ್ರೌಂಡ್ ಮಾಡೋಣ ಅಂತ ನೋಡಿದ್ವಿ. ಕಡೆ ಕೆರೆ ಅಂತ ಗೊತ್ತಾಗ ಸುಮ್ಮನೆ ಆದ್ವಿ. ಇದು ಜಾಗ ಇವತ್ತು 40 ಎಕರೆ ಇತ್ತು ಇವತ್ತು. ಅದಕ್ಕೆ ರಾಜಮನೆತನ ಅಂತ ನಾನು ಹೇಳಿಲ್ಲ. ಇವತ್ತು ರಾಜರ ಥರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಏನೋ ರಾಜರದ ಒಂದು ಪಟ್ಟ ಇಟ್ಕೊಂಡಿಲ್ಲ ಅಷ್ಟೇ. ಆ ಶೈಲಿ, ಆ ಗಂಭೀರತೆ, ಮೊನ್ನೆ ಏರ್ಪೋರ್ಟಲ್ಲಿ ಬೌನ್ಸರ್ಗಳು ಇವೆಲ್ಲ ಯಾರು ಮಾಡ್ತಾ ಇರುವಂಥದ್ದು? ಯಾರಿಗೆ ಇವತ್ತು ತಮ್ಮ ಮೇಲೆ ತಮಗೆ ನಂಬಿಕೆ ಇಲ್ದಿರತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ. ಅದರಿಂದ ನೀವೆಲ್ಲ ಸ್ವಲ್ಪ ಇವರು ದೂರ ಇರಲಿ. ರಾಜಕಾರಣ ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಬೇಡ ಅಧಿಕಾರಿಗಳು. ಅದರಿಂದ ಇವತ್ತು ಅವರು ಬಾಯಿಗೆ ಮೆದುಳಿಗೆ ಸಂಬಂಧ ಇಲ್ಲ. ಅವ್ರಿಗೆ ನಾನು ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ. 2000 ಎಕರೆ ಮಂಚೇನಹಳ್ಳಿಯಲ್ಲಿ ಇದೆ ಅಂತ ಹೇಳಿದರು. ದಯವಿಟ್ಟು ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಕಾಪಿ ಕೊಡಿ. ಈಗಾಗಲೇ ಬಾಗೇಪಲ್ಲಿದು ಫೈನಲ್ ನೋಟಿಫಿಕೇಷನ್ 600 ಎಕರೆ ಮಾಡಿಸಿದ್ದೀವಿ. ನಾನು ಮಾಡ್ತಾಯಿದ್ದೀವಿ ಅಂತ ಹೇಳಿದೆ, ಆಗಿದೆ, ಆದೇಶ ಆಗಿದೆ. ಚಿಂತಾಮಣಿದು 336 ಎಕರೆ ಆಗಿದೆ. ಮತ್ತೊಂದು ಹಂತದಲ್ಲಿ ಸುಮಾರು 650 ಎಕರೆ ಮತ್ತೆ ಫೈನಲ್ ನೋಟಿಫಿಕೇಷನ್ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು 650 ಎಕರೆ ಮಾಡ್ತೀವಿ. ಈ ಥರ ನಾವು ಮಾಡ್ತಾಯಿದ್ದೀವಿ, ಮಾಡಿ ತೋರಿಸಿದ್ದೀವಿ. ನೀವು ಬರೀ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಡೋದು, ಓಡೋಗ್ಬಿಡೋದು, ಮತ್ತೇನೋ ಹೇಳ್ಬಿಡೋದು, ತೇಲಿಸ್ಬಿಡೋದು, ಸಬ್ಜೆಕ್ಟ್ ಮಾತಾಡಿ. ಕಮ್ ಟು ದ ಪಾಯಿಂಟ್ ಆ್ಯಂಡ್ ಸ್ಪೀಕ್ ಅಬೌಟ್ ಸಬ್ಜೆಕ್ಟ್. I am ready to answer for your every query, whatever you give, you put forth before me, I am ready to answer. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಶಾಸಕ BN ರವಿಕುಮಾರ್ ಅವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗಾಂಧೀಜಿ ಅವರು ಗ್ರಾಮ ಸ್ವರಾಜ್ಯದ ಮೂಲಕ ಹಳ್ಳಿಗಳ ಬೆಳವಣಿಗೆಗೆ ವಿಶೇಷ ಆಸಕ್ತಿ ಹೊಂದಿದ್ದರು. ದೇಶವನ್ನು ಎಲ್ಲ ರೀತಿಯಲ್ಲಿ ಸ್ವಚ್ಛವಾಗಿಡಲು ಅತ್ಯಂತ ಕಳಕಳಿ ಹೊಂದಿದ್ದರು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಲು ಮತ್ತು ಹಸಿರು ಕ್ರಾಂತಿಯ ಮೂಲಕ ದೇಶವನ್ನು ಅಭಿವೃದ್ಧಿಗೊಳಿಸುವ ಹಲವು ಕೊಡುಗೆ ನೀಡಿದ್ದಾರೆಂದು ಶಾಸಕ BN ರವಿಕುಮಾರ್ ತಿಳಿಸಿದರು. ಏನಿವತ್ತು ಅಕ್ಟೋಬರ್ 2 ನಮ್ಮ ಭಾರತ ದೇಶದಲ್ಲಿ ಈ ಅಕ್ಟೋಬರ್ 2ರಂದು ಈ ದೇಶದಲ್ಲಿ ಇವತ್ತು 140 ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ, ಈ ದೇಶವನ್ನು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಲಕ್ಷಾಂತರ ಜನ ಅವರ ಒಂದು ಹೋರಾಟ, ಅವರ ಒಂದು ತ್ಯಾಗದಿಂದ ಇವತ್ತು ಈ ದೇಶದಲ್ಲಿ 140 ಕೋಟಿ ಜನ ಇವತ್ತು ನೆಮ್ಮದಿಗೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬುಧವಾರ ಆಯೋಜಿಸಿದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಶ್ರೀಶಕ್ತಿ ಭವನದ ಹಿಂಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಅವರು ಮಾತನಾಡಿದರು. ಅಹಿಂಸಾ ಪರಮೋಧರ್ಮ, ಶಾಂತಿ, ನೆಮ್ಮದಿ ಮತ್ತು ಸ್ವಚ್ಛತೆಯ ಪರಿಕಲ್ಪನೆ ನೀಡಿದ ಮಹಾತ್ಮ ಗಾಂಧೀಜಿ ಅವರ ಮಹತ್ವದ ಕೆಲವು ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸಿದರು ಎಂದು ಹೇಳಿದರು. ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಅವರು ಶ್ರಮ ವಹಿಸಿದ್ದಾರೆ. ಎಲ್ಲಾ ಸದಸ್ಯರು ಹಾಗೂ ಅಧಿಕಾರಿಗಳು ಸಹಕರಿಸಬೇಕು. ಸ್ವಚ್ಛ ನಗರ ಸುಂದರವಷ್ಟೇ ಅಲ್ಲ, ಆರೋಗ್ಯವಂತ ನಗರವಾಗುತ್ತದೆ. ಇದು ಒಬ್ಬರಿಂದಾಗುವ ಕೆಲಸವಲ್ಲ, ಎಲ್ಲರೂ ಒಗ್ಗೂಡಿ ಮಾಡಬೇಕಿದೆ ಎಂದು ಹೇಳಿದರು. ತಹಸೀಲ್ದಾರ್ BN ಸ್ವಾಮಿ, ತಾಲೂಕು ಪಂಚಾಯಿತಿ EO R ಹೇಮಾವತಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ, ಬಂಕ್ ಮುನಿಯಪ್ಪ, ಮೇಲೂರು ಮಂಜುನಾಥ್, ನಗರಸಭೆ ಅಧ್ಯಕ್ಷ MV ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ಸದಸ್ಯರಾದ ಅನಿಲ್ ಕುಮಾರ್, ಮಂಜುನಾಥ್, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.
ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ಸುಮಾರು 9 ಲಕ್ಷ ಮೌಲ್ಯದ ಬೆಳ್ಳಿ, ಬಂಗಾರ, ಹುಂಡಿ ಹಣದ ಜೊತೆಗೆ ಸಿಸಿ ಕ್ಯಾಮೆರಾ ಡಿವಿಆರ್ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನಡೆದಿದೆ. ಮಂಗಳವಾರ ಮಧ್ಯರಾತ್ರಿ ವೇಳೆ ದೇವಸ್ಥಾನದ ಬಾಗಿಲು ಮುರಿದು ದೇವಸ್ಥಾನದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳನ್ನು ಪಕ್ಕಕ್ಕೆ ತಿರುಗಿಸಿ ವೈರ್ಗಳನ್ನು ಕಟ್ ಮಾಡಿ ಸಿಸಿಟಿವಿ ಡಿವಿಆರ್ ಕದ್ದು ದೇವಾಲಯ ಒಳಗೆ ಬೀರುವಾನಲ್ಲಿದ್ದ 2.75 ಕೆಜಿ ಬೆಳ್ಳಿ ಕವಚ, 1 ಕೆಜಿ ಬೆಳ್ಳಿಯ ಪೂಜೆ ಸಾಮಾನು, 15 ಗ್ರಾಂ ಚಿನ್ನದ ತಾಳಿ ಮತ್ತು ಹುಂಡಿಯಲ್ಲಿದ್ದ ಸುಮಾರು 50,000 ಹಣ ಕಳ್ಳವಾಗಿದೆ. ಇಂದು ಬೆಳಿಗ್ಗೆ ದಪ್ಪರ್ತಿ ಗ್ರಾಮದ ವೆಂಕಟರೆಡ್ಡಿ ಕಸ ತಿಪ್ಪೆಗೆ ಹಾಕಲು ಹೋಗಿದ್ದಾಗ ದೇವಸ್ಥಾನದ ಕಾಂಪೌಂಡ್ಗೆ ಏಣಿ ಹಾಕಿರುವುದು ಗಮನಿಸಿ ದೇವಸ್ಥಾನದ ಬಾಗಿಲು ಕಡೆ ನೋಡಿದಾಗ ಬಾಗಿಲು ತೆಗೆದಿರುವುದು ಕಾಣಿಸಿದೆ. ಅವರು ಕೂಡಲೇ ದೇವಾಲಯದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಮುರಳಿಗೆ ದೂರವಾಣಿ ಮೂಲಕ ಮಾಹಿತಿ ತಿಳಿಸಿದ್ದಾರೆ. ಮಾಹಿತಿ ತಿಳಿದ ದೇವಾಲಯದ ಅರ್ಚಕರು, ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಬಾಗಿಲು ತೆರೆದಿದ್ದು ಒಳಗೆ ಹೋಗಿ ನೋಡಿದಾಗ ದೇವಾಲಯದಲ್ಲಿ ಕಳ್ಳತನವಾಗಿರುವುದು ದೃಢಪಟ್ಟಿದೆ. ಸರ್, ನಾವು ಈ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೈಗಳು ನಡೆಸ್ಕೊಂಡು ಬರ್ದವರು ಅರ್ಚಕರು. ನಮ್ಮದು ನೇಟಿವ್ ಪ್ಲೇಸು ಹೊರಲಕೊಂಡ. ನಮಗೆ ಈ ಭಕ್ತಾದಿಗಳು ಬೆಳಗ್ಗೆ 6:15 ಫೋನ್ ಮಾಡಿದ್ರು, ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಅಂತ. ಸ್ವಾಮಿ, ನಾನು ಬರ್ತೀನಪ್ಪ ಬೇಗ ಅಂತಂದಿಕ್ಕೆ ಅಷ್ಟೊತ್ತಿಗೆ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಎಲ್ಲ ನೋಡಿಬಿಟ್ಟಿದ್ರು. ಆಮೇಲೆ ನಾನು ತಹಸೀಲ್ದಾರ್ಗೆ ಇನ್ಫಾರ್ಮೇಷನ್ ಕೊಟ್ಟೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕೆ ಹೇಳಿದೆ. ಎಲ್ಲರೂ ಬಂದು ತನಿಖೆ ಮಾಡ್ತಾಯಿದ್ರು. ಬೆಳ್ಳಿದು ಎಲ್ಲ ಇದಾಗಿದೆ, ಏನೂ ಇಲ್ಲ. ಬೆಳ್ಳಿದು ಕವಚ, ಮಾಂಗಲ್ಯ ಸಮೇತ ಎತ್ಕೊಂಡೋಗೋರು. ಆಯಿತಾ? ಅದಕ್ಕೋಸ್ಕರ ನಾವು ಅದು ಗೊತ್ತಿಲ್ಲ ಸರ್. ನಾವು ಬೇರೆಯಿಂದ ಅರ್ಚಕರ ನಾವು ಇಲ್ಲಿ ಪೂಜೆ ಕೈಗಳು ನಡೆಸ್ಕೊಂಡು ಬರ್ತಾಯಿದ್ವು. ನಮ್ಮ ನೇಟಿವ್ ಪ್ಲೇಸ್ ಹೊಲ್ಕೊಂಡೇ. ಇವಾಗ ಗ್ರಾಮಸ್ಥರೆಲ್ಲ ಸೇರಿ ನೀವೇ ಇರಬೇಕು ಸ್ವಾಮಿ ಅಂದಕ್ಕೆ ನಾವು ಪೂಜೆ ಮಾಡ್ಕೊಂಡು ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ. ಅದು ನಿಜ. ಸುಮಾರು ವರ್ಷಗಳಿಂದ ಇದು ನನ್ನ ಮನೆಯದು 6 ತಿಂಗಳು 3 ತಿಂಗಳು ದೇವಸ್ಥಾನ ಅಲ್ಲ, ಇದು ಪುರಾತ ಕಾಲದ ದೇವಸ್ಥಾನ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ ಕಾಲದಲ್ಲಿ ಇಷ್ಟು ಇವಾಗ ಭಕ್ತಾದಿಗಳ ಕೈಗಳು ಹಾಕಿದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಇದು 5ನೇ ಸತಿ 4ನೇ ಸತಿ ಕಳ್ಳತನ ಆಗಿರೋದು. ದೇವಾಲಯದ ಅರ್ಚಕ ವರ್ಲಕೊಂಡ ಕೆವಿ ವೆಂಕಟ ನರಸಿಂಹಾಚಾರ್ ಶನಿವಾರ ಬೆಳಿಗ್ಗೆ ಪೂಜೆ ಮುಗಿಸಿ ಎಂದಿನಂತೆ ದೇವಾಲಯದ ಬಾಗಿಲು ಹಾಕಿಕೊಂಡು ಹೋಗಿರುತ್ತಾರೆ. ಬುಧವಾರ ಬೆಳಿಗ್ಗೆ ಕಳ್ಳತನವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಇಂದಿನಿಂದ ನವರಾತ್ರಿ ನವರಂಗಿ ಸಡಗರ ಶುರು. ನಿಮ್ಮ ಸಿಟಿವಿ ನ್ಯೂಸ್ ಚಾನೆಲ್ನಿಂದ ಕರ್ನಾಟಕ ವರ್ಣ ವೈಭವ ನವರಂಗ ಕದವು ತೆರೆದಿದೆ. ಅದುವೇ ನವರಾತ್ರಿಯ 9 ನವರಂಗಗಳ ಪರ್ವ. 9 ದಿನಗಳಿಗೆ ಪ್ರತ್ಯೇಕ ಬಣ್ಣಗಳನ್ನು ಆಯಾ ದಿನಗಳ ಬಣ್ಣಕ್ಕೆ ಅನುಗುಣವಾಗಿ ಮಹಿಳೆಯರು, ಸ್ನೇಹಿತರು, ಕುಟುಂಬದವರು, ಬಂಧುಗಳ ಜೊತೆ ಗ್ರೂಪ್ ಫೋಟೋ ತೆಗೆದು ನಿಮ್ಮ ಹೆಸರು, ನಿಮ್ಮ ವಿಳಾಸ ನಮ್ಮ ಸಿಟಿವಿ ನ್ಯೂಸ್ಗೆ ಸಂಜೆ 4 ಗಂಟೆ ಒಳಗಡೆ ಕಳುಹಿಸಿ. ಒಳ್ಳೆಯ ಗ್ರೂಪ್ ಫೋಟೋಗಳನ್ನು ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8:30ಕ್ಕೆ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ನಂಬರ್ 7483737466. 9 ದಿನಗಳ ಬಣ್ಣಗಳು. ಅಕ್ಟೋಬರ್ 3 1ನೇ ದಿನ ಹಳದಿ ಬಣ್ಣ, ಅಕ್ಟೋಬರ್ 4 2ನೇ ದಿನ ಬಿಳಿ ಬಣ್ಣ, ಅಕ್ಟೋಬರ್ 5 3ನೇ ದಿನ ಕೆಂಪು ಬಣ್ಣ, ಅಕ್ಟೋಬರ್ 6 4ನೇ ದಿನ ನೀಲಿ ಬಣ್ಣ, ಅಕ್ಟೋಬರ್ 7 5ನೇ ದಿನ ಕೇಸರಿ ಬಣ್ಣ, ಅಕ್ಟೋಬರ್ 8 6ನೇ ದಿನ ಹಸಿರು ಬಣ್ಣ, ಅಕ್ಟೋಬರ್ 9 7ನೇ ದಿನ ಬೂದಿ ಬಣ್ಣ, ಅಕ್ಟೋಬರ್ 10 8ನೇ ದಿನ ಗುಲಾಬಿ ಬಣ್ಣ, ಅಕ್ಟೋಬರ್ 11 9ನೇ ದಿನ ನೇರಳೆ ಬಣ್ಣ. ಫೋಟೋಗಳನ್ನು ನಮಗೆ ಕಳುಹಿಸಿಕೊಡಿ. ಮತ್ತೇಕೆ ತಡ, ನಿಮ್ಮ ಫೋಟೋ ನಮ್ಮ ವಾಟ್ಸಪ್ಗೆ ಕಳುಹಿಸಿಕೊಡಿ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ,
ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾಡಿದ್ದು, ಅದರಲ್ಲಿ ಪಿಂಚಣಿದಾರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆ ತಾಲೂಕು ಘಟಕದಿಂದ ಗುಡಿಬಂಡೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಪಿಂಚಣಿದಾರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಗುಡಿಬಂಡೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ನಿವೃತ್ತ ನೌಕರರ ವೇದಿಕೆಯ ಡಾಕ್ಟರ್ ನಾರಾಯಣಸ್ವಾಮಿ ಅವರು, 7ನೇ ವೇತನ ಆಯೋಗದ ವರದಿ 2022ರ ಜುಲೈಗೆ ಪೂರ್ವಾನ್ವಯವಾಗುವಂತೆ ಅಂಗೀಕರಿಸಬೇಕಿತ್ತು. ಆದರೆ ಸರ್ಕಾರ ಈ ಶಿಫಾರಸನ್ನು ಪರಿಗಣಿಸಿಲ್ಲ. 2022ರ ಜುಲೈನಿಂದ 2024ರ ಜುಲೈವರೆಗಿನ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಈ ಸೌಲಭ್ಯ ಅನ್ವಯವಾಗಿಲ್ಲ. ಈ ಅವಧಿಯಲ್ಲಿ ನಿವೃತ್ತಿ ಹೊಂದಿದ 30,000 ನೌಕರರಿಗೆ ಅನ್ಯಾಯವಾಗಿದೆ ಎಂದರು. 25 ತಿಂಗಳ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಪರಿಷ್ಕೃತ ವೇತನದ ಅನ್ವಯ ಸರಿಯಾಗಿ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಪರಿಗಣಿಸುತ್ತಿರುವುದು ಬೇಸರವಾಗಿದೆ. 7ನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯ ಪಡೆಯುವ ಅರ್ಹತೆ ಹೊಂದಿದ್ದು, ನಮಗೂ ಸೌಲಭ್ಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. 24ನೇ ಇಸ್ವಿಯಿಂದ ಜಾರಿ ಮಾಡಿರ್ತಕ್ಕಂಥ ಸರ್ಕಾರದ ಧೋರಣೆಗೆ ನಾವು ಇವತ್ತು ದಿವಸ ಖಂಡನೆ ಮಾಡ್ತಾ, ಇಡೀ ರಾಜ್ಯಾದ್ಯಂತ ಇವತ್ತು ದಿವಸ ಹಿರಿಯ ನಾಗರಿಕರ ದಿನಾಚರಣೆ ಆಗಿರೋದ್ರಿಂದ ರಾಜ್ಯದ 224 ತಾಲೂಕುಗಳಲ್ಲಿ ಈ ರೀತಿ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಿವೃತ್ತಿ ನೌಕರರಿಗೆ ಆರ್ಥಿಕವಾಗಿ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು. ಈಗಾಗಲೇ ನಾವು ನಿವೃತ್ತ ನೌಕರರ ವೇದಿಕೆ ಫ್ರೀಡಂ ಪಾರ್ಕಲ್ಲಿ ಒಂದು 12,000 ಜನ ಸೇರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಅರಮನೆ ಮೈದಾನದಲ್ಲಿ ಸುಮಾರು 2 ಲಕ್ಷ ಜನ ಸೇರಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನ ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಇರ್ಬೋದು. ಈ 5 ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸರ್ಕಾರದ ಎಲ್ಲ ನಿವೃತ್ತ ನೌಕರರು 35 ವರ್ಷ, 38 ವರ್ಷ, 40 ವರ್ಷ ಕೆಲಸ ಮಾಡಿ ಇವತ್ತಿನ ದಿವಸ ಈ ನಿವೃತ್ತ ನೌಕರರಿಗೆ ಹೊಟ್ಟೆ ಮೇಲೆ ಬರೆ ಎಳೆದಿರತಕ್ಕಂಥ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಒಂದು ಬೇಡಿಕೆಯನ್ನ ಪರಿಗಣಿಸಿ
ಈ ಒಂದು ಬೇಡಿಕೆನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ನಿವೃತ್ತ ನೌಕರರ ವೇದಿಕೆ ತಾಲೂಕು ಅಧ್ಯಕ್ಷ ಅಶ್ವತ್ಥಪ್ಪ ಮಾತನಾಡಿ, ಕಳೆದ 40 ವರ್ಷ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿರುವ ಸಾವಿರಾರು ಮಂದಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಆರ್ಥಿಕ ಸೌಲಭ್ಯ ಕೊಡದೆ ಅನ್ಯಾಯ ಮಾಡಿದೆ. ನಾವು 7ನೇ ವೇತನ ಆಯೋಗ ಜಾರಿಯಾಗಿರುವ ಸಂದರ್ಭದಲ್ಲಿ ನಿವೃತ್ತಿಯಾಗಿದ್ದೇವೆ. ಆದರೆ ನಮಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ಆರ್ಥಿಕ ಸೌಲಭ್ಯ ನೀಡುತ್ತಿರುವ ಸರ್ಕಾರದ ಕ್ರಮ ಅತ್ಯಂತ ಅವೈಜ್ಞಾನಿಕವಾಗಿದೆ. ಆದ್ದರಿಂದ ನಮಗೆ 7ನೇ ಆಯೋಗ ಪರಿಷ್ಕರಿಸುವಂತೆ ಮೂಲ ವೇತನಕ್ಕೆ ಒಳಪಡಿಸಿ ನಿವೃತ್ತಿಯ ಬಳಿಕ ಬರುವ ಸೌಲಭ್ಯಗಳನ್ನು ನೀಡಬೇಕೆಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. 2022-24 ಒಳಗಡೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ 2022-24 ಒಳಗಡೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಿಯೋಜಿಸಿರುವ ನವೀನ್ ಕಿರಣ್ ಸಮಾಜ ಸೇವೆ ಸಪ್ತಾಹ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿನಿತ್ಯ ಒಂದು ಸೇವೆ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಮುಂದಾಗಿರುವ ಅಭಿಮಾನಿಗಳು ಇಂದು ಮಕ್ಕಳಿಗೆ ಉಚಿತವಾಗಿ ತಟ್ಟೆ ವಿತರಣೆ ಮಾಡಿದರು. ಶಿಕ್ಷಣ ಸೇವೆ, ಸಾಮಾಜಿಕ ಸೇವೆ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಕೆವಿ ನವೀನ್ ಕಿರಣ್ ಅವರು 46ನೇ ವಸಂತಕ್ಕೆ ಕಾಲಿಡಲಿರುವ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸತತ 7 ದಿನಗಳ ಕಾಲ ಸಾಮಾಜಿಕ ಸೇವೆಯ ಮೂಲಕವೇ ಅವರ ಹುಟ್ಟುಹಬ್ಬಕ್ಕೆ ಕೊಡುಗೆ ನೀಡಲು ಮುಂದಾಗಿದ್ದಾರೆ. ಇದರ ಭಾಗವಾಗಿ ಮೊದಲ ದಿನ ಗುಡಿಬಂಡೆಯಲ್ಲಿ ಗ್ರಂಥಾಲಯಕ್ಕೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಸಪ್ತಾಹಕ್ಕೆ ಚಾಲನೆ ನೀಡಲಾಗಿದೆ. ನಂತರ 2ನೇ ದಿನ ಕಂದವಾರಪೇಟೆಯ ಗುರುಕುಲಾಶ್ರಮದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ವಿತರಣೆ, 4ನೇ ದಿನವಾದ ಇಂದು ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಮಕ್ಕಳಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಉಚಿತವಾಗಿ 50 ಊಟದ ತಟ್ಟೆಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಉದ್ಯಮಿ ಮಹೇಶ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಉದ್ಯಮಿ ಮಹೇಶ್ ಅವರು, ಕೆವಿ ನವೀನ್ ಕಿರಣ್ ಅವರು ಚಿಕ್ಕಬಳ್ಳಾಪುರದ ವರಪುತ್ರ. ಅವರು ಸಹಾಯ ಮಾಡುವ ಗುಣ ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರು ಸದಾ ಬಡವರ ಬಗ್ಗೆ ಯೋಚನೆ ಮಾಡುವ ಧೀಮಂತ ನಾಯಕರಾಗಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯ ನರ್ಮದಾ ರೆಡ್ಡಿ ಮಾತನಾಡಿ, ನವೀನ್ ಕಿರಣ್ ಅವರ ಅಭಿಮಾನಿಗಳಾಗಿದ್ದು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಾದ ನೀವು ಒಳ್ಳೆಯ ಗುರಿ ಹೊಂದಿ ಸಮಾಜಕ್ಕೆ ಹಾಗೂ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕೆಂದು ತಿಳಿಸಿದರು. ಕೆವಿ ನವೀನ್ ಕಿರಣ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ಕೆವಿ ನವೀನ್ ಕಿರಣ್ ಅವರ ದಯಾಗುಣಗಳು ಜಿಲ್ಲೆಯಾದ್ಯಂತ ಹೆಸರು ಮಾಡಿದೆ. ಜಿಲ್ಲೆಯಲ್ಲಿ ಯಾರು ಮಾಡದ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ. ರಕ್ತದಾನ, ವಿದ್ಯಾದಾನ, ಶಿಕ್ಷಣ ದಾನ ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಅಂತಹವರ ಹುಟ್ಟುಹಬ್ಬವನ್ನು 7 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಹೆನ್ರಿ ಪ್ರಸನ್ನಕುಮಾರ್, ಹೋಟೆಲ್ ರಾಮಣ್ಣ, ಲೀಡ್ ಬ್ಯಾಂಕ್ ಕವಿತಾ, ಶಿಕ್ಷಕರಾದ ಅಶ್ವತ್ಥಣ್ಣ, ಪಿಪಿಎಚ್ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಎಂ ನಾರಾಯಣಸ್ವಾಮಿ, ಶ್ರೀನಿವಾಸಮೂರ್ತಿ, ಮಹಂತೇಶ್, ಪ್ರತಿಭಾ, ಮಂಜುಳಾ, ನರಸಿಂಹಮೂರ್ತಿ, ಶಿವಣ್ಣ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಸಾಧು ಸಂತರು, ಸಾಧಕರು ದಿನಾಚರಣೆಗಳನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರ ಸಂತರು, ಸಾಹಿತಿ ಹಾಗೂ ಜಾನಪದ ಕವಿ ಸಂತ ಶಿಶುನಾಳ ಶರೀಫರ ಜಯಂತಿಯನ್ನು ಮಾತ್ರ ಆಚರಣೆ ಮಾಡುತ್ತಿಲ್ಲ. ಅವರಿಗೂ ರಾಜ್ಯ ಸರ್ಕಾರ ಗೌರವಿಸಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಿಸೈಲ್ ಮ್ಯಾನ್ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಚಿಂತನೆಗಳು, ಅವರ ಕಾರ್ಯಚಟುವಟಿಕೆಗಳನ್ನು ಪ್ರಚಾರ ಮಾಡುತ್ತಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಇಂದು ನೂತನವಾಗಿ ಉದ್ಘಾಟನೆಗೊಂಡ ಗಾಂಧಿ ಭವನದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ಗೆ ಮನವಿ ಸಲ್ಲಿಸಿ, ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಅನೇಕ ಸಾಧು ಸಂತರ ಜಯಂತಿಗಳನ್ನು ಸರ್ಕಾರದಿಂದ ಆಚರಿಸಲಾಗುತ್ತಿದೆ.
ಆದರೆ ಕನ್ನಡ ಸಾಹಿತ್ಯವನ್ನೇ ತಮ್ಮ ಆಡುಭಾಷೆಯಲ್ಲಿ ಜಾನಪದ ಸೊಗಡಾಗಿಸಿಕೊಂಡು ಸಾವಿರಾರು ಗೀತೆಗಳ ಮೂಲಕ ಜನಪದ ಕವಿಯಾಗಿ ಮನೆ ಮಾತಾಗಿರುವ ಸಂತ ಶಿಶುನಾಳ ಶರೀಫರ ಜಯಂತಿಯನ್ನ ಆಚರಿಸುತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜಯಂತಿಯನ್ನು ಸರ್ಕಾರವೇ ಆಚರಿಸುವಂತಾಗಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಮತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯರವರಿಗೂ ಮನವಿಯಲ್ಲಿ ಸಲ್ಲಿಸಿದರು. ಅದೇನೆಂದರೆ, ಈ ದೇಶ ಕಂಡಂತಹ ಮಹಾನ್ ಸಂತ ಶಿಶುನಾಳ ಶರೀಫರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ. ಯಾಕೆ ಅಂದರೆ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನಹಾಳದಲ್ಲಿ ಜನಿಸಿದ ಸಂತರು ಸಂತ ಶಿಶುನಾಳ ಶರೀಫರು ಅಪಾರ ಕನ್ನಡ ಪ್ರೇಮಿ, ಎಲ್ಲ ಜಾತಿ ಎಲ್ಲ ವರ್ಗದ ಎಲ್ಲರ ಹೃದಯಗಳನ್ನು ಗೆದ್ದಿರುವಂತಹ ಸಂತ ಶಿಶುನಾಳ ಶರೀಫರು ಅವರ ಒಂದು ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳ್ಬಿಟ್ಟು ಗಾಂಧಿ ಜಯಂತಿಯ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಯಾಕೆ ಕೊಡೋಕೆ ಇಷ್ಟಪಡ್ತೇನೆ ಅಂದರೆ, ಸತ್ಯ ಮತ್ತು ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿಯವರು ಇವತ್ತು ಅವರ ಜಯಂತಿ ಅಂಗವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸಂತ ಶಿಶುನಾಳ ಶರೀಫರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡುತ್ತಾ ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಾಶಿಂ ಬನ್ನೂರು, ಜಿಲ್ಲಾಧ್ಯಕ್ಷ ರಾಜಶೇಖರ್, ಅಲ್ಮಿನ್ ಕಮಿಟಿ ಅಧ್ಯಕ್ಷ ಸೈಯದ್ ಅಮಾನುಲ್ಲಾ ಇತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಎಸ್ಎ ಶಿಕ್ಷಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ವೇತನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಸರ್ಕಾರಿ ನೌಕರರ ಸಂಘ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ವೇತನ ಪಾವತಿಸಲು ಆಗ್ರಹಿಸಿ ಗುಡಿಬಂಡೆ ಬಿಇಒಗೆ ಮನವಿ ಸಲ್ಲಿಸಿದ ನಂತರ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ 14 ಎಸ್ಎಸ್ಎ ಶಿಕ್ಷಕರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ 13 ಮಂದಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ವೇತನ ಬಿಡುಗಡೆ ಮಾಡದ ಕಾರಣ ನೌಕರರು ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿದ್ದಾರೆ ಎಂದರು. ಸಕಾಲಕ್ಕೆ ವೇತನ ಬರದ ಕಾರಣ ಶಿಕ್ಷಕರ ಮಕ್ಕಳ ವಿದ್ಯಾಭ್ಯಾಸ, ಮನೆ ಬಾಡಿಗೆ, ಆರೋಗ್ಯ ಸೇರಿ ಇತರೆ ಸೌಕರ್ಯಗಳಿಂದ ವಂಚಿತರಾಗುವಂತಾಗಿದೆ. ರಾಜ್ಯದ ಎಲ್ಲ ತಾಲೂಕಿನ ನೌಕರರಿಗೂ ವೇತನ ಪಾವತಿಯಾಗಿದೆ. ಆದರೆ ಗುಡಿಬಂಡೆ ತಾಲೂಕಿನಲ್ಲಿ ಮಾತ್ರ ಪಾವತಿಯಾಗದೇ ಇರುವುದರಿಂದ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಆದ್ದರಿಂದ ಕೂಡಲೇ ಅವರಿಗೆ ವೇತನ ಬಿಡುಗಡೆ ಮಾಡಬೇಕೆಂದರು. ನೌಕರರ ಸಂಘದಿಂದ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಪ್ರತ್ಯೇಕವಾಗಿ ಮನವಿ ಸ್ವೀಕರಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು, ಶಿಕ್ಷಕರಿಗೆ ಕೂಡಲೇ ವೇತನ ಬಿಡುಗಡೆ ಕ್ರಮ ವಹಿಸುತ್ತೇನೆಂದು ಆಶ್ವಾಸನೆ ನೀಡಿದರು. ಈ ವೇಳೆ ನೌಕರರ ಸಂಘದ ಕಾರ್ಯದರ್ಶಿ ಮುನಿಕೃಷ್ಣ, ನಿರ್ದೇಶಕ ಕೃಷ್ಣಪ್ಪ, ಶ್ರೀರಾಮರೆಡ್ಡಿ, ಸುಮಿತ್ರಾ, ಶ್ರೀರಾಮಪ್ಪ, ಪಿಎನ್ ರಾಜಶೇಖರ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಕಲಿಕೋಪಕರಣಗಳನ್ನು ವಿತರಣೆ ಮಾಡಿದೆ. ಈ ಮೂಲಕ ಹಳ್ಳಿ ಮಕ್ಕಳ ಕಲಿಕೆಗೆ ಸಹಾಯ ಮಾಡಿದ್ದು, ಇಂಗ್ಲಿಷ್ ಕಲಿಕೆ ಸುಲಭಗೊಳಿಸಲು ಕನ್ನಡದಿಂದ ಇಂಗ್ಲಿಷ್ ಹಾಗೂ ಇಂಗ್ಲಿಷ್ನಿಂದ ಕನ್ನಡ ತರ್ಜುಮೆ ಪುಸ್ತಕಗಳನ್ನು ನೀಡಲಾಗಿದೆ. ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಗಾಂಧೀಜಿ ಅವರ ದೇಶ ಪ್ರೇಮ ಕುರಿತು ಮಕ್ಕಳಿಗೆ ತಿಳಿಸಿ ದೇಶಭಕ್ತಿಯ ಮಹತ್ವ ತಲುಪಿಸಲಾಯಿತು. ಈ ವೇಳೆ ಗೌತಮ ಬುದ್ಧ ಫೌಂಡೇಶನ್ ಅಧ್ಯಕ್ಷ ಗಂಗರಾಜು ಮಕ್ಕಳಿಗೆ ಸಂವಿಧಾನದ ಮಹತ್ವವನ್ನು ವಿವರಿಸಿ ಅದರ ಮೂಲಕ ತಮ್ಮ ಹಕ್ಕು ಅರಿತು ಸ್ವಚ್ಛ ನಿರ್ಣಯಗಳೊಂದಿಗೆ ಯಶಸ್ವಿ ಜೀವನ ರೂಪಿಸಿಕೊಳ್ಳಲು ತಿಳಿಸಿದರು. ಗ್ರಾಮೀಣ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ನಡುವಿನ ವಿದ್ಯಾಭ್ಯಾಸದ ಅಂತರ ಕಡಿಮೆ ಮಾಡುವ ಉದ್ದೇಶದಿಂದ ಕಲಿಕೋಪಕರಣಗಳನ್ನು ಒದಗಿಸುವುದು ಮುಖ್ಯ ಕರ್ತವ್ಯ ಎಂದು ವೇದಿಕೆ ಪ್ರತಿನಿಧಿಗಳು ಅಭಿಪ್ರಾಯಪಟ್ಟರು. ಸರ್ಕಾರ ಒದಗಿಸುವ ಉಪಕರಣಗಳ ಕೊರತೆಯಿಂದಾಗಿ ಇಂತಹ ಸಮಾಜ ಸೇವಾ ಸಂಸ್ಥೆಗಳು ಶಾಲೆಗಳಿಗೆ ಬೆಂಬಲ ನೀಡುವುದು ಮಕ್ಕಳಲ್ಲಿ ಶಿಕ್ಷಣದ ಕಾಳಜಿ ಹೆಚ್ಚಿಸಲು ಸಹಾಯಕವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದವರು ಅಭಿಪ್ರಾಯಪಟ್ಟರು. ಅವರವರು ಒಂದು ಕಾರ್ಯಕ್ರಮದಲ್ಲೇ ನಾವು ಇದು ಮಾಡ್ತೇವೆ, ಅವ್ರನ್ನ ಒಂದು ಅಧಿವೇಶನದಲ್ಲಿ ತಗೊಂಡು ಆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ.
ಮತ್ತೆ ಇದೇ ಒಂದು ತಾಲೂಕಿನಲ್ಲೇ ಸಾಕಷ್ಟು ಶಾಲೆಗಳಲ್ಲಿ ಸಹ ನಾವು ನಮ್ದು ಯಾವುದೇ ಒಂದು ಬರ್ತ್ಡೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದುವಾಗ ಯಾವುದೇ ರೀತಿ ಕೇಕ್ ಕಟ್ ಮಾಡಲ್ಲ. ಆ ಶಾಲೆಯಲ್ಲಿ ಹೋಗಿ ಆ ಮಕ್ಕಳಿಗೆ ಏನೇನು ಪರಿಕರಗಳು ಬೇಕೋ ಅವೆಲ್ಲ ಕೊಟ್ಟು ಒಂದು ಗಿಡ ನೆಡುವ ಮೂಲಕ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಗಿಡ ನೆಟ್ಟಿ ಪರಿಸರ ಉಳಿಸಿ ಅಂತಕ್ಕಂಥ ಒಂದು ಘೋಷಣೆ ಮೂಲಕ ನಾವು ಈ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಸಮಾನ ಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು, ವಕೀಲ ಮಠಮಪ್ಪ ಆರ್, ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಮಿಕರ ವೇದಿಕೆ ಅಧ್ಯಕ್ಷ ಪ್ರಕಾಶ್ ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತಿತರರು ಭಾಗವಹಿಸಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದ ಬೆಳಗಾವಿಯಲ್ಲಿ 1924ರಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈಗ ಶತಮಾನದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ನಡೆ ಮೂಲಕ ಸಮಾನತೆ ಮತ್ತು ಶ್ರಮದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗಾಂಧಿ ನಡೆಗೆ ಚಾಲನೆ ನೀಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ನಂತರ ಮಾತನಾಡಿ, ಗಾಂಧೀಜಿ ಅಹಿಂಸೆಯ ಮೂಲಕವೇ ಹೋರಾಟದ ನೇತೃತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟ ಮಾದರಿ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಮಾತನಾಡಿ, ನನ್ನ ಜೀವನವನ್ನೇ ನನ್ನ ಸಂದೇಶ ಎಂದಿದ್ದ ಮಹಾತ್ಮ ಗಾಂಧಿ ಒಂದು ಶಕ್ತಿ. ತಮ್ಮ ಜೀವನದುದ್ದಕ್ಕೂ ಸತ್ಯ, ಸಮಾನತೆ, ಶಾಂತಿ, ಅಹಿಂಸೆ, ಜಾತ್ಯತೀತತೆ, ಅಸ್ಪೃಶ್ಯತೆ ನಿವಾರಣೆ, ಶ್ರಮದಾನ, ಸ್ವಚ್ಛತೆಯ ಮಹತ್ವವನ್ನೇ ಉಸಿರಾಡಿದ್ದ ಮಹಾತ್ಮರು ಸ್ವಾತಂತ್ರ್ಯಕ್ಕಾಗಿ ಸವೆಸಿದ ಹಾದಿ ಇಂದಿನ ಪೀಳಿಗೆಗೆ ಆದರ್ಶ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ದೂರದೃಷ್ಟಿತ್ವ ಮತ್ತು ಮಾರ್ಗದರ್ಶನ ನೀಡಿ ಸ್ವಾವಲಂಬಿ ರಾಷ್ಟ್ರದ ಕನಸನ್ನು ಪ್ರತಿಪಾದಿಸಿದರು ಎಂದು ಹೇಳಿದರು. ಜನ್ಮದಿನ ಹಾಗೂ ಸ್ವತಂತ್ರದ ನಂತರ ಎರಡನೇ ಪ್ರಧಾನಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120ನೇ ಜನ್ಮದಿನ. 1924 ಡಿಸೆಂಬರ್ 26, 27 ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಥಮ ಮತ್ತು ಕೊನೆಯ ಅಧಿವೇಶನ ಅದಾಗಿದೆ. ಆ ಮಹಾನ್ ಸಂತ ಬುನಾದಿ ಹಾಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷದ ಈ ಅಧಿವೇಶನಕ್ಕೆ 100 ವರ್ಷ ತುಂಬಿರೋದ್ರಿಂದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಈ ಒಂದು ವರ್ಷ ಪೂರ್ತಿಯನ್ನು ಗಾಂಧಿ ಭಾರತ ಅನ್ನೋ ಹೆಸರಿನಲ್ಲಿ ಆಚರಣೆ ಮಾಡಬೇಕು ಅಂತ ಇದೆ. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ, ಜಿಲ್ಲಾ ಕಾಂಗ್ರೆಸ್ ಘಟಕದ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು, ಟಿಕೆ ನಾಗರಾಜ್, ಭಕ್ತರಹಳ್ಳಿ ಮುನೇಗೌಡ, ಗುಡಿಯಪ್ಪ, ಎ ನಾಗರಾಜ್, ಅಫ್ಸರ್ ಪಾಷಾ, ಮುನೀಂದ್ರ, ಗೋವಿಂದರಾಜು ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ನಿರಂತರ ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಕಸ ಹಾಕುವವರಿಗೆ ಹೂವು ನೀಡುವ ಮೂಲಕ ವಿನೂತನ ಜಾಗೃತಿ ಮೂಡಿಸಿದರು. ಅಲ್ಲದೆ ಕಸ ಹಾಕುವ ಜಾಗದಲ್ಲಿ ರಂಗೋಲಿ ಬಿಡಿಸಿ ಸ್ವಚ್ಛತೆ ಕಾಪಾಡಲು ಕೋರಿದರು. ಹೌದು, ಜನರೇ ಹಾಗೆ, ಹೇಳಿದ್ದನ್ನು ಅಷ್ಟು ಬೇಗ ಕೇಳುವುದಿಲ್ಲ. ಅಲ್ಲದೆ ಜನರನ್ನು ದಂಡ, ಕಾನೂನು ಮೂಲಕ ಎಷ್ಟೇ ಹೆದರಿಸಿದರೂ ಅವರ ಮನಸ್ಥಿತಿ ಬದಲಾಗುವುದೂ ಇಲ್ಲ. ಹಾಗಾಗಿಯೇ ಪ್ರೀತಿಯಿಂದ ಜನರನ್ನು ಗೆಲ್ಲಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿದ್ದಾರೆ. ಅಲ್ಲದೆ ಇಂದು ಸ್ವಚ್ಛ ಭಾರತ್ ಅಭಿಯಾನದ ಹಿನ್ನೆಲೆಯಲ್ಲಿ ವಿನೂತನವಾಗಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು ಪ್ರಶಾಂತ ನಗರದ ಪ್ರಮುಖ ಆಯಾಕಟ್ಟಿನ ಜಾಗಗಳಲ್ಲಿ ಕಸ ಹಾಕುವ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅಂತಹ ಕಡೆ ಪೌರ ಕಾರ್ಮಿಕರಿಂದ ಕಸ ತೆಗೆಸಿ ಸ್ವಚ್ಛಗೊಳಿಸುವ ಜೊತೆಗೆ ಅದೇ ಜಾಗದಲ್ಲಿ ರಂಗೋಲಿ ಹಾಕುವ ಮೂಲಕ ಮತ್ತೆ ಅಲ್ಲಿ ಕಸ ಹಾಕದಂತೆ ಮನವಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಬ್ಲಾಕ್ ಸ್ಪಾಟ್ಗಳಿರುವ ಸುತ್ತಮುತ್ತಲ ನಿವಾಸಿಗಳಿಗೆ ಹೂವು ನೀಡಿ ಅಲ್ಲಿ ಕಸ ಹಾಕಬೇಡಿ, ಪ್ರತಿನಿತ್ಯ ಕಸ ವಾಹನ ನಿಮ್ಮ ಮನೆಯ ಮುಂದೆ ಬರಲಿದ್ದು ಆ ವಾಹನಕ್ಕೆ ಕಸ ನೀಡುವ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸುವಂತೆ ಬೇಡಿಕೊಂಡರು.
ನಾವು ನಗರಸಭೆಯಿಂದ ಗಾಡಿ ಕಳಿಸ್ಕೊಡ್ತೀವಿ, ಅದಕ್ಕೆ ಕಸ ಕೊಡಬೇಕು, ರೋಡಲ್ಲೆಲ್ಲೂ ಕಸ ಎಸೆಬಾರ್ದು. ಇಲ್ಲಿ ಯಾರಾದರೂ ತಾವು ಬಿಡಿ ಹೇಳಿ. ಈ ವೇಳೆ ಕಸ ಹಾಕಲು ಬ್ಲಾಕ್ ಸ್ಪಾಟ್ ಪ್ರದೇಶಕ್ಕೆ ವಾಹನದಲ್ಲಿ ಬಂದ ನಾಗರಿಕರಿಗೂ ಹೂವು ನೀಡಿದ ಅಧ್ಯಕ್ಷ ಉಪಾಧ್ಯಕ್ಷರು, ಈ ಜಾಗ ಕಸ ಹಾಕಲು ಇರುವುದಲ್ಲ, ಬದಲಿಗೆ ಅಲ್ಲಿ ರಂಗೋಲಿ ಹಾಕಲಾಗಿದೆ, ಹಾಗಾಗಿ ನಿಮ್ಮ ಮನೆ ಮುಂದೆ ಬರುವ ವಾಹನಗಳಿಗೆ ಕಸ ನೀಡುವ ಮೂಲಕ ಸ್ವಚ್ಛತೆ ಕಾಪಾಡುವಂತೆ ಕೋರಿದರು. ಈ ವೇಳೆ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ, ನಗರದಲ್ಲಿ ಎಷ್ಟೇ ಅರಿವು ಮೂಡಿಸಿದರೂ ಜನರು ಮಾತ್ರ ತಮ್ಮ ಚಾಳಿ ಬಿಡುತ್ತಿಲ್ಲ, ಹಾಗಾಗಿ ಜನರಿಗೆ ಹೂವು ನೀಡುವ ಮೂಲಕ ಮನವಿ ಮಾಡಿಕೊಳ್ಳಲಾಗುತ್ತಿರುವುದಾಗಿ ಹೇಳಿದರು. ಅಲ್ಲದೆ ಈ ಅಭಿಯಾನ ನಿರಂತರವಾಗಿ ಮುಂದುವರಿಯಲಿದ್ದು ನಗರದ 31 ವಾರ್ಡ್ಗಳಲ್ಲಿಯೂ ಅಭಿಯಾನ ನಡೆಯಲಿದೆ. ಅಲ್ಲದೆ ಹೂವು ನೀಡಿ ಮನವಿ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಬ್ಲಾಕ್ ಸ್ಪಾಟ್ಗಳಿರುವ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಹಾಕುವುದನ್ನು ಗುರುತಿಸಿ ಅಂಥವರಿಗೆ ದಂಡ ವಿಧಿಸುವ ಮೂಲಕ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದರು. ಏನು ನಾವು ನಗರಸಭೆ ವತಿಯಿಂದ ಪ್ರತಿನಿತ್ಯ ಮನೆ ಮನೆಗೂ ಆಟೋ ಮತ್ತು ನಮ್ಮ ಪೌರ ಕಾರ್ಮಿಕರು ಬಂದು ಕಸ ಕಲೆಕ್ಟ್ ಮಾಡ್ಕೊತಾರೆ. ಜನ ಕಸ ಆಟೋಗೆ ಕೊಡ್ದಿರ ಈ ರಸ್ತೆ ಬದಿಯಲ್ಲಿ ಬಂದು ಎಸೆಯಂಥ ಬ್ಲಾಕ್ ಸ್ಪಾಟ್ಸು ಬಹುತೇಕ ಜಾಗಗಳಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಈ ದಿನ ವಿಶೇಷ ದಿನವಾಗಿ ನಾವು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲಿ ವಿನೂತನವಾಗಿ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮವನ್ನು ಇವತ್ತಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಿರಂತರವಾಗಿ ನಡಿಬೇಕು. ಎಲ್ಲ ವಾರ್ಡ್ಗಳಲ್ಲೂ ಏನು ಬ್ಲಾಕ್ ಸ್ಪಾಟ್ಸ್ ಜನ ಬಂದು ಕಸ ಎಸಿತಾರೆ ಅದನ್ನು ಎಸಿದಿರ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊತೀವಿ. ಮನೆ ಮುಂದೆ ಬರ್ತಕ್ಕಂಥ ನಗರಸಭೆ ವಾಹನಕ್ಕೆ ನೀವು ಕಸ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. CC ಕ್ಯಾಮ್ರಾಗಳನ್ನು ಇವಾಗ ಕೆಲವು ಕಡೆ ಎಲ್ಲ ಅಳವಡಿಸ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದು ಯಾರು ಅದರಲ್ಲಿ CC ಕ್ಯಾಮ್ರಲ್ಲಿ ಕಂಡು ಬರ್ತಾರೋ ಅವ್ರಿಗೆ ಪೆನಾಲ್ಟಿ ಅನ್ನು ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇದೆಲ್ಲ ಹಂತವಾಗಿ ನಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಗರಸಭೆ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿರುವುದಕ್ಕೆ ಈ ಬ್ಲಾಕ್ ಸ್ಪಾಟ್ಗಳು ಮುಖ್ಯ ಕಾರಣವಾಗಿದೆ. ನಗರಸಭೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಜನ ಅದನ್ನು ಮುಂದುವರಿಸುತ್ತಿದ್ದಾರೆ. ಹಾಗಾಗಿ ಕಸ ಹಾಕುವವರೆಗೂ ಹೂವು ನೀಡಿ ಮನವಿ ಮಾಡಲಾಗುತ್ತಿದೆ. ಜೊತೆಗೆ ಕಸ ಹಾಕಿದ ಜಾಗದಲ್ಲಿ ರಂಗೋಲಿ ಹಾಕಿ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಇನ್ನು ಮುಂದೆಯಾದರೂ ಜನ ಕಸದ ವಾಹನಗಳಿಗೆ ಕಸ ನೀಡಿ ನಗರದ ಸೌಂದರ್ಯವನ್ನು ಕಾಪಾಡಬೇಕೆಂದು ಕೋರಿದರು. ಇಲ್ಲಿ ವಾಸ ಮಾಡುವಂಥ ನಾಗರಿಕರು ಕಸ ಎಲ್ಲ ಆಟೋಗಳಿಗೆ ಕೊಡುವಂಥದ್ದನ್ನು, ಟ್ರ್ಯಾಕ್ಟರ್ ಕೊಡುವಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಇನ್ನು ಔಟ್ಸ್ಕಟ್ಟಲ್ಲಿ ಇರ್ತಕ್ಕಂಥವ್ರು ನಾವು ಇಂಥವ್ರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ರಾತ್ರಿ ಹೊತ್ತು ಆಗ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಒಂದು ರೀತಿಯಲ್ಲಿದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿ ಮಾಡಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರುಗಳು ನೆನ್ನೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ರಂಗೋಲೆ ಬಿಡಿಸ್ಬೇಕು, ಕಸ ಎಲ್ಲ ಆಗ್ತಾ ಇದ್ದಾರೆ ಅಲ್ಲಿ ರಂಗೋಲೆ ಬಿಡಿಸ್ಬೇಕು. ಅದೇ ರೀತಿ ರಂಗೋಲೆ ಬಿಡಿಸಿದ ಜಾಗದಲ್ಲಿ ಸ್ವಚ್ಛತೆ ಆದ ನಂತರ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಪ್ರೀತಿಯಿಂದ ಅವ್ರ ಮನಸ್ಸು ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಅಧ್ಯಕ್ಷರು ಎಲ್ಲನೂ ನಿರ್ಣಯ ತಗೊಂಡ್ರಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ನೇತೃತ್ವದಲ್ಲಿ ತಾಲೂಕಿನ ಬದನವಾಳು ಖಾದಿ ಗ್ರಾಮೋದ್ಯೋಗ ಕೇಂದ್ರದಲ್ಲಿ ಅದ್ದೂರಿಯಾಗಿ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿ ಆಚರಿಸಲಾಯಿತು. ನಂಜನಗೂಡು ನಾಗಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಿಂದ ಕಾಲ್ನಡಿಗೆ ಮೂಲಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ನಂಜುಂಡೇಶ್ವರನ ದೇವಾಲಯದ ಮಾರ್ಗವಾಗಿ ಬದನವಾಳು ಸಮೀಪದ ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ತೆರಳಿ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಲಿಟ್ಟು ಚರಕಗಳ ಮೂಲಕ ನೂಲು ನೇಯುವ ಕಾರ್ಯ ಆರಂಭ ಮಾಡಿದರು. ನಂಜನಗೂಡು ತಾಲೂಕಿನವರೇ ಆದ ತಗಡೂರು ರಾಮಚಂದ್ರರಾವ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿ ನಡೆದ ಘಟನೆಗಳ ಕುರುಹುಗಳು ಇನ್ನೂ ಅಚ್ಚಳಿಯದಂತೆ ಗ್ರಾಮೋದ್ಯೋಗ ಕೇಂದ್ರದಲ್ಲಿ ಉಳಿದಿವೆ. ಅಂದಿನಿಂದ ಇಂದಿನವರೆಗೂ ಚರಕಗಳ ಮೂಲಕ ನೇಯುತ್ತಾ ಬರಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಲು ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ್ ಹಗಲಿರುಳು ಶ್ರಮಿಸಿದ್ದಾರೆ. ನಂಜನಗೂಡು ತಾಲೂಕಿನಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ನೂರಾರು ಜನರಿಗೆ ಶಾಶ್ವತ ಕೆಲಸ ನೀಡಲು ಕನಸು ಕಂಡಿದ್ದರು. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈ ನೆಲೆಯನ್ನು ಅಭಿವೃದ್ಧಿಪಡಿಸಲು ಸಲಹೆ ಸೂಚನೆ ನೀಡಿದ್ದಾರೆ. ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಅಭಿವೃದ್ಧಿ ಮುಂದುವರಿದ ಭಾಗವಾಗಿ ದಿವಂಗತ ರಾಜಕಾರಣಿ ಆರ್ ಧ್ರುವನಾರಾಯಣ್ ಪುತ್ರ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಅಭಿವೃದ್ಧಿ ಮತ್ತು ಬದಲಾವಣೆಗೆ ಪಣ ತೊಟ್ಟಿದ್ದಾರೆ. ಇಂದು ನಡೆದ ಗಾಂಧಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು, ಬದನವಾಳು ಪಾದಯಾತ್ರೆ ಯಶಸ್ವಿಯಾಗಿದೆ. ಖಾದಿ ಗ್ರಾಮೋದ್ಯೋಗ ಕೇಂದ್ರ ಮತ್ತು ಬದನವಾಳಿಗೆ ಗಾಂಧೀಜಿ ಸಂಬಂಧವಿದೆ. ಖಾದಿ ಗ್ರಾಮೋದ್ಯೋಗ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗುವುದು. ಬಜೆಟ್ನಲ್ಲಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಗಾಂಧೀಜಿ ಬಂದ ಜಾಗದಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡಬೇಕೆಂದು ಆಯೋಜಿಸಲಾಗಿದೆ ಎಂದರು. ಇತಿಹಾಸವನ್ನ ಮತ್ತೊಮ್ಮೆ ನಾವೆಲ್ಲರೂ ಕೂಡ ತಿಳಿಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಗಾಂಧೀಜಿಯವರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನ ಇಲ್ಲೇ ನಾವು ಹಮ್ಮಿಕೊಳ್ಳಿಕ್ಕೆ ಇಚ್ಛೆನ ಪಟ್ಟು ತುಂಬ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಮಿತಿ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಜಾಗವನ್ನು ಸಂಪೂರ್ಣವಾಗಿ ಒಂದು ಏನು ಪ್ರಧಾನಮಂತ್ರಿಗಳು ಹೇಳ್ತಾರೆ, ಆತ್ಮನಿರ್ಭರ್ ಅಂತ ಅವ್ರು ಹೇಳ್ತಾರೆ. ಈ ಒಂದು ಜಾಗದಲ್ಲಿ ನಾವೇನು ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆನೆಲ್ಲ ಮಾಡ್ತೇವೆ, ಈ ಒಂದು ಖಾದಿ ಕೇಂದ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸ್ತೇವೆ. ಅದರಿಂದ ಈ ಒಂದು ಕೇಂದ್ರ ಏನಿದೆ, ಈ ಒಂದು 5 ಎಕರೆ ಜಾಗ ಏನಿದೆ, ಸ್ವಂತವಾಗಿ ಅದರದ್ದೇ ಆದಂತಹ ಶಕ್ತಿಯನ್ನು ಹೊಂದು ಯಾವುದೇ ರೀತಿಯಾದಂತಹ ಸರ್ಕಾರಿ ಅನುದಾನಗಳನ್ನು ಅವರು ರಿಸೀವ್ ಮಾಡಿದೆ ಅವರಾಗ ಅವರೇ ಫಂಕ್ಷನಿಂಗನ್ನು ಮಾಡ್ಕೊಂಡು ಹೋಗೋ ರೀತಿ ಒಂದು ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಮಾಡಬೇಕು ಅಂತ ದೂರದೃಷ್ಟಿಯನ್ನು ನಾವೆಲ್ಲರೂ ಕೂಡ ಸೇರಿ ಹೊಂದಿದ್ದೇವೆ. 2027ಕ್ಕೆ 100 ವರ್ಷ ತುಂಬಲಿದೆ. ಅಂದು ರಾಹುಲ್ ಗಾಂಧಿ ಅವರನ್ನು ಕರೆಸಿ ಅದ್ದೂರಿ ಕಾರ್ಯಕ್ರಮ ಮಾಡುತ್ತೇವೆ. ನಮ್ಮ ತಂದೆಯ ಕನಸು ನನಸು ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠ, ಉಪಾಧ್ಯಕ್ಷೆ ರಿಹಾನಾ ಬಾನು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊರೆಸ್ವಾಮಿ, ಉಪಾಧ್ಯಕ್ಷೆ ಶೋಭಾ, ಪ್ರಾಧ್ಯಾಪಕಿ ಡಾಕ್ಟರ್ RH ಪವಿತ್ರ, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಡಿವೈಎಸ್ಪಿ ರಘು, ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೌರಿಬಿದನೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಘಟಕದಿಂದ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಸ್ತೂಪಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಮಾಜಿ ಸಚಿವ NH ಶಿವಶಂಕರ್ ರೆಡ್ಡಿ ಅವರು, ಮಹಾತ್ಮ ಗಾಂಧೀಜಿ ಅವರು ಧಾರ್ಮಿಕ ವೈವಿಧ್ಯತೆಯ ಪ್ರಬಲ ಬೆಂಬಲಿಗರಾಗಿದ್ದರು. ಸತ್ಯ ಮತ್ತು ಅಹಿಂಸೆಯ ಪ್ರವರ್ತಕರಾಗಿದ್ದರು. ಭಾರತವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದರೆ, ಅಹಿಂಸಾತ್ಮಕ ರೀತಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಜನರನ್ನು ಪ್ರೇರೇಪಿಸಿದ ಮಹಾತ್ಮರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದೇಶದ ಅಭ್ಯುದಯಕ್ಕೆ ಶ್ರಮಿಸಬೇಕಿದೆ ಎಂದರು. ದೇಶದಲ್ಲಿ ರಾಜಕಾರಣ ಕಲುಷಿತವಾಗಿದೆ. ಜಾತಿ ಧರ್ಮಗಳ ವಿರುದ್ಧ ಕಂದಕಗಳನ್ನು ಸೃಷ್ಟಿಸಲಾಗುತ್ತಿದೆ. ರಾಜಕಾರಣದ ಸ್ವಾರ್ಥಕ್ಕಾಗಿ ದೇಶದ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುತ್ತಿದೆ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ನಾಂದಿ ಹಾಡಬೇಕಿದೆ. ರಾಜಕಾರಣ ಇಂದು ಅಧಿಕಾರ ದಾಹ, ಆಸ್ತಿ ಸಂಪಾದನೆಯ ಗುರಿಯನ್ನಾಗಿಸಿಕೊಂಡಿದ್ದಾರೆ. ಇದರಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಚಿಂತನೆ ಮಾಡುವುದೇ ನಿಜವಾದ ರಾಜಕಾರಣವಾಗಿದೆ ಎಂದರು. ಕ್ಷೇತ್ರದ ಜನತೆ ಆಶೀರ್ವಾದದಿಂದ 25 ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡುವ ಅವಕಾಶ ನೀಡಲಾಗಿತ್ತು. ಅದಕ್ಕೆ ನಿಮ್ಮ ಋಣ ತೀರಿಸಲು 50 ವರ್ಷಗಳ ಅಭಿವೃದ್ಧಿಯನ್ನು ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ದೇನೆ. ಅದರ ಸಾಕ್ಷಿ ನಿಮ್ಮೆಲ್ಲರ ಕಣ್ಮುಂದೆಯೇ ಇದೆ. ನಾನು ಹಣ ಮಾಡಲಿಲ್ಲ. ನಾನು ನೈತಿಕತೆಯ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ರಾಜಕಾರಣಕ್ಕೆ ಬಂದವನು. ಡಾಕ್ಟರ್ HN ಅವರ ಮಾರ್ಗದರ್ಶನದಲ್ಲಿ ಬೆಳೆದವನು. ನನ್ನ ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಒತ್ತು ನೀಡಿದ್ದೇನೆ ಎನ್ನುವುದಕ್ಕೆ ಜಿಲ್ಲೆಯಲ್ಲಿ ಗೌರಿಬಿದನೂರು ಕ್ಷೇತ್ರದ ಅಭಿವೃದ್ಧಿಯಷ್ಟು ಯಾವುದೇ ತಾಲೂಕಿನಲ್ಲಿ ಆಗಿಲ್ಲ. ಕ್ಷೇತ್ರದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಹಕರಿಸಿದ್ದೇನೆ. ಇಂದು ಗಗನಕ್ಕೇರುವ ಭೂಮಿ ಬೆಲೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಎಂದರು. ತಾಲೂಕಿನ ಜನತೆಗೆ ಯಾರು ಏನು ಎಂಬುದು ಅರಿವಾಗಿದೆ. ಇಂದು ನಮಗೆ ಕಷ್ಟವಾಗುತ್ತಿರಬಹುದು, ಆದರೆ ನೈತಿಕತೆಯ ನೆಲೆಗಟ್ಟಿನ ಮೇಲೆ ನಿಂತಿರುವ ನಮಗೆ ಜಯ ನಿಶ್ಚಿತ. ತಾಲೂಕಿನಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುತ್ತೇನೆ. ತಾಲೂಕಿನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು. ಈ ಒಂದು ಮಜಲುಗಳನ್ನ ಕೂಡ ನಾವು ನೆನಪಿಸ್ಕೊಂಡ್ರೆ
ಅವರು ಈ ದೇಶಕ್ಕೆ ಜನತೆಗೆ ಹಾಕಿಕೊಟ್ಟಂಥ ಮಾರ್ಗ, ನಾವು ನಿಜವಾಗ್ಲೂ ಆ ಮಾರ್ಗದಲ್ಲಿ ನಡೆದರೆ ಯಾವತ್ತೂ ಕೂಡ ಪ್ರೀತಿಯಿಂದ, ವಿಶ್ವಾಸದಿಂದ ಉತ್ತಮ ಸಮಾಜವನ್ನು, ಉತ್ತಮ ಸರ್ಕಾರಗಳನ್ನು ನಡೆಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಆದರೆ ಇವತ್ತು ರಾಜಕಾರಣದಲ್ಲಿ ನೈತಿಕತೆ, ಮೌಲ್ಯಗಳು ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ, ಇವತ್ತು ಕುಸಿತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಸರ್ಕಾರಗಳ ಬಗ್ಗೆ ಅಪನಂಬಿಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡತಕ್ಕಂಥ ಪ್ರಯತ್ನಗಳು, ಜಾತಿಗಳ, ಧರ್ಮಗಳ ಇವತ್ತು ಅವನ್ನು ಆಧಾರವಾಗಿ ಇಟ್ಕೊಂಡು ಆಡಳಿತವನ್ನು ನಡೆಸ್ತಕ್ಕಂಥದ್ದು, ಒಂದು ಜಾತ್ಯತೀತ ತತ್ವವನ್ನು ಅದಕ್ಕೆ ತಿಲಾಂಜಲಿ ಇಡ್ತಕ್ಕಂಥ ರೀತಿಯಲ್ಲಿ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಪಕ್ಷಗಳ ಉಳಿವಿಗಾಗಿ ದೇಶದ ಹಿತಾಸಕ್ತಿಯನ್ನ ಇವತ್ತು ಬಲಿ ಕೊಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಗಾಂಧೀಜಿಯವರನ್ನ, ಅವರ ಆದರ್ಶಗಳನ್ನ ಕಂಡುಕೊಳ್ತಕ್ಕಂಥ ಒಂದು ಪ್ರಸಂಗ ಒದಗಿ ಬಂದಿದೆ ನಮ್ಮ ಸಮಾಜದಲ್ಲಿ ಅಂತೇಳಿ ನಾವು ತಿಳ್ಕೋಬೇಕು. ಮಾಜಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಬೈಕ್ ರ್ಯಾಲಿ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಷ್ಟ್ರಧ್ವಜ ಹಿಡಿದು ದಕ್ಷಿಣ ಜಲಿಯನ್ ವಾಲಾಬಾಗ್ ಎಂದೇ ಬಿಂಬಿತವಾದ ವಿದುರಾಶ್ವತ್ಥಕ್ಕೆ ತೆರಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರರ ಸ್ತೂಪಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ.
ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮುಂದಿನ ಪೀಳಿಗೆಗೆ ಸ್ವಚ್ಛ ವಾತಾವರಣ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಹೊಣೆ ಮಕ್ಕಳ ಮೇಲಿದೆ ಎಂದು ಸತ್ಯಸಾಯಿ ವಿದ್ಯಾನಿಕೇತನ್ ಮುಖ್ಯಸ್ಥ ವೈ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಯಂಗ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಬುಧವಾರ ಗಾಂಧಿ ಜಯಂತಿ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ 400 ಗಿಡ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಮಾಡುತ್ತೇವೆ ಎಂದು ಗಿಡಗಳನ್ನು ನೆಟ್ಟು ಸುಮ್ಮನಾದರೆ ಸಾಲದು, ಅವು ಮರವಾಗಿ ಬೆಳೆಯುವವರೆಗೂ ಪೋಷಣೆ ಮಾಡುವ ಹೊಣೆಗಾರಿಕೆಯಾಗಿ ಸ್ವೀಕರಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಮಟ್ಟದಲ್ಲಿ ನಾನಾ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥ ಶಿವಣ್ಣ, ಮುಖ್ಯ ಶಿಕ್ಷಕಿ ಕಲ್ಪನಾ, ಶಿಕ್ಷಕ ಭಾಸ್ಕರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಬೀದರ್ ನಗರದ ನೂತನ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತರಾದ ಚಂದ್ರಕಾಂತ್ ಎಂಬ ಪೇದೆ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಕಳೆದ 6 ವರ್ಷಗಳಿಂದ ಬೀದರ್ ನಗರದ ನೂತನ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರು ರಾಯಚೂರು ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇಂದು ಬೆಳಿಗ್ಗೆ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಹೃದಯ ನೋವು ಉಂಟಾಗಿದ್ದು ಸಿಬ್ಬಂದಿ ನೆರವಿನಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಹೃದಯ ನೋವು ಹೆಚ್ಚಾಗಿ ಮೃತಪಟ್ಟಿರುವುದಾಗಿ ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೃತ ಚಂದ್ರಕಾಂತ್ ಅವರಿಗೆ ತಂದೆ, ತಾಯಿ, ಪತ್ನಿ ಹಾಗೂ 2 ವರ್ಷದ ಮಗ ಇದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ಗಾಂಧಿ ಜಯಂತಿ ಅಂಗವಾಗಿ ರಜೆಯ ಮಜಾ ಕಳೆಯಲು ದುಬಾರಿ ಬೈಕ್ ಏರಿ ಜಾಲಿ ರೈಡ್ ಬಂದ ಯುವಕನೋರ್ವ ಬುಲೆಟ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಬುಲೆಟ್ ಬೈಕ್ 2 ಹೋಳಾಗಿ ಪೀಸ್ ಆಗಿದೆ. ಅಂದಹಾಗೆ ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಸಿದ್ದೇನಾಯಕನಹಳ್ಳಿ ಬಳಿ ನಡೆದಿದೆ. ಹೆದ್ದಾರಿಯಲ್ಲಿ ಯೂ ಟರ್ನ್ ಮಾಡಲು ನಿಂತಿದ್ದ ಬುಲೆಟ್ ಬೈಕ್ಗೆ ಈ ವೇಳೆ ಹಿಂದಿನಿಂದ ವೇಗವಾಗಿ ಜಾಲಿ ರೈಡ್ ಬಂದ ಯುವಕ ಬುಲೆಟ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅಪಘಾತದಿಂದ ಬುಲೆಟ್ ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯಗೊಂಡಿದ್ದು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಸನವಾಡಿಯ ಶ್ರೀ ಶನೈಶ್ಚರ ದೇವಾಲಯದ ಬಳಿ 101 ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯಿಂದ ನೆರವೇರಿದೆ. ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಉತ್ತಮ ಮಳೆ ಬೆಳೆ ಆಗಲೆಂದು ಊರಿಗೆ ಯಾವುದೇ ವಿಘ್ನ ಎದುರಾಗಬಾರದು ಎಂದು 101 ಗಣಪತಿ ಮೂರ್ತಿಗಳನ್ನು ಒಂದೆಡೆ ಪ್ರತಿಷ್ಠಾಪಿಸಲಾಗಿದೆ. ಮೊದಲ ವರ್ಷದ ಗಣಪತಿ ಉತ್ಸವ ಸೆಪ್ಟೆಂಬರ್ 16ರಿಂದ ಅಕ್ಟೋಬರ್ 3ರವರೆಗೆ ಆಯೋಜಿಸಲಾಗಿದ್ದು ಪ್ರತಿನಿತ್ಯ ವಾದ್ಯಗೋಷ್ಠಿ, ಮಕ್ಕಳ ನೃತ್ಯ, ಭಕ್ತಿಗೀತೆಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಲಾಟರಿ ಯೋಜನೆ ಮತ್ತು ಬಹುಮಾನ ಇರಿಸಲಾಗಿತ್ತು. ಅಕ್ಟೋಬರ್ 3ರಂದು ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳ ಸಮ್ಮುಖದಲ್ಲಿ ಲಾಟರಿ ಡ್ರಾ ನಡೆಸಿ ಡ್ರಾ ಆದ ನಂತರ ಸ್ಥಳದಲ್ಲೇ ಬಹುಮಾನ ವಿತರಣೆ ಮಾಡಲಾಗುವುದು. ನಂತರ ಶ್ರೀ ವಿನಾಯಕ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಡಿಜೆ ನೃತ್ಯ, ತಮಟೆ, ತಾಳ, ವಾದ್ಯ, ಮೇಳ, ಜಾನಪದ ಕಲಾ ತಂಡಗಳ ನೃತ್ಯ ನಡೆಸಿ ಅಮಾನಿಕೆರೆಯಲ್ಲಿ ವಿನಾಯಕ ವಿಸರ್ಜನೆ ಮಾಡಲಾಗುವುದು ಎಂದು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಪಾವಗಡ ಪುರಸಭೆ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುರಸಭೆ ಅಧ್ಯಕ್ಷ ರಾಜೇಶ್ ಮಾತನಾಡಿ, ಗಾಂಧಿ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಎಂದರು. ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಹೆಲ್ತ್ ಇನ್ಸ್ಪೆಕ್ಟರ್ ಶಂಶುದ್ದೀನ್, ಪುರಸಭೆ ಸದಸ್ಯ ನಾಗರಾಜು, ರವಿ ಮತ್ತಿತರರು ಹಾಜರಿದ್ದರು.
ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಅನನ್ಯವಾದುದು. ಇಂದು ಗಾಂಧೀಜಿಯವರ 155ನೇ ಜನ್ಮದಿನ. ಅಹಿಂಸೆ ಎಂಬ ಪರಿಕಲ್ಪನೆ ಹುಟ್ಟುಹಾಕಿದ ವ್ಯಕ್ತಿ ಗಾಂಧಿ ಎಂದು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರವಿಕುಮಾರ್ ಹೇಳಿದರು. ವಿಜಯಪುರದಲ್ಲಿ ಟೌನ್ ಬಿಜೆಪಿ ಘಟಕದಿಂದ ಗಾಂಧಿ ಜಯಂತಿ ಪ್ರಯುಕ್ತ ಖಾದಿ ಬೋರ್ಡ್ನಲ್ಲಿ ಬಟ್ಟೆ ಖರೀದಿಸಿ ಗಾಂಧಿ ಜಯಂತಿ ಆಚರಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಗಾಂಧಿ ಜಯಂತಿಯಂದು ಖಾದಿ ಭಂಡಾರದಲ್ಲಿ ಬಟ್ಟೆ ಖರೀದಿ ಮಾಡಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ದೇವನಹಳ್ಳಿ ತಾಲೂಕಿನಲ್ಲಿ ಕಳೆದ 17 ದಿನಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ನರೇಂದ್ರ ಮೋದಿಜಿಯವರ ಆದೇಶದಂತೆ 17ರಿಂದ ಅಕ್ಟೋಬರ್ 2ರವರೆಗೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದರು. ವಿಜಯಪುರ ನಗರ ಘಟಕದ ಅಧ್ಯಕ್ಷ RC ಮಂಜುನಾಥ್ ಮಾತನಾಡಿ, ಜಗತ್ತಿನಲ್ಲಿ ಶಾಂತಿ ಅಹಿಂಸೆ ಬಗ್ಗೆ ಮಾತನಾಡುವಾಗ ಮಹಾತ್ಮ ಗಾಂಧಿ ಪ್ರಮುಖರಾಗಿದ್ದಾರೆ ಎಂದರು. ಮುನೀಂದ್ರ, ಅಂಬರೀಶ್, ಅನಿಲ್ ಯಾದವ್, ಸುರೇಶ್ ಆಚಾರ್ಯ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಹಾತ್ಮ ಗಾಂಧಿ ಎನ್ನುವುದು ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಶಾಶ್ವತವಾಗಿರುವ ಹೆಸರು ಎಂದು ಪುರಸಭಾ ಸದಸ್ಯ ನಂದಕುಮಾರ್ ತಿಳಿಸಿದರು. ವಿಜಯಪುರ ಪುರಸಭಾ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಗಾಂಧಿ ಜಯಂತಿಯಲ್ಲಿ ಮಾತನಾಡಿದ ಅವರು, ಇವರೊಂದು ಶಕ್ತಿ, ಬದುಕಿನ ಆದರ್ಶ. ಗಾಂಧೀಜಿ ತನ್ನ ಸತ್ಯ ಅಹಿಂಸೆಯ ಸಿದ್ಧಾಂತದಿಂದಲೇ ಜಗವನ್ನು ಗೆದ್ದ ಚೇತನ. ಹೀಗಾಗಿ ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಮಾತನಾಡಿ, ಗಾಂಧೀಜಿ ಅವರ ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ಗೌರವಿಸಲು ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಗಾಂಧೀಜಿಯವರು ಅದೆಷ್ಟೋ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ದರು ಎಂದರು. ಇನ್ನು ಪುರಸಭೆ ಪರಿಸರ ಅಭಿಯಂತರ ಶೇಖರ್, ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಧೀಜಿ ಜಗತ್ತಿನ ಮಹಾನ್ ಅಹಿಂಸಾ ನಾಯಕ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ, ಗಾಂಧಿ ಭವನ ಉದ್ಘಾಟನೆ. ವಿಪಕ್ಷ ನಾಯಕ ಅಶೋಕ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದಂತೆ ಸಿದ್ದರಾಮಯ್ಯ ಕಳ್ಳ ಅಲ್ಲ ಎಂದ ಉನ್ನತ ಶಿಕ್ಷಣ ಸಚಿವ. ಮೂಡ ಹಗರಣ ವಿಚಾರದಲ್ಲಿ ಬಿಜೆಪಿ ಆರೋಪಕ್ಕೆ ಸಚಿವರ ಆಕ್ರೋಶ. 3 ಕೋಟಿ ವೆಚ್ಚದ ಗಾಂಧಿ ಭವನ ಇಂದು ಲೋಕಾರ್ಪಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ರೇಡಿಯಾಲಜಿ ಬ್ಲಾಕ್ಗೆ ಭೂಮಿ ಪೂಜೆ. ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರಿಂದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಶಿಡ್ಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ. ಸ್ವಚ್ಛತೆ ಕಾಪಾಡಲು ನಾಗರಿಕರಲ್ಲಿ ಮನವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.